ಅಷ್ಟು ಹಠಮಾರಿಯಾಗಿ ಜಿದ್ದಿಯಲ್ಲಿದ್ದ ಮನಮೋಹನ್ ಸಿಂಗ್ 2G ಸ್ಕ್ಯಾಮ್ ಅಂತ ಬಂದಾಗ DMKಗೆ ಯಾಕೆ ಈಲ್ಡ್ ಆದ? But after many discussions, I think the two ministries agreed that as far as 2G is concerned, we have to live with the present system, particularly with regard to the amount of spectrum that is built and embedded into a license agreement. ಒಂದು ಕಡೆ ಹೇಳಿದ್ದಾರೆ ಅವರನ್ನು ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ನರೇಂದ್ರ ಮೋದಿಗೆ ಲೆಟರ್ ಬರೆದಿದ್ರು, ಅದೆಲ್ಲ ಹೊರಗಡೆ ಬಂದ್ರೆ ಇದೆ ಅಲ್ಲ, ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಹೆಸರೆತ್ತಲಿಕ್ಕಿಲ್ಲ. ಈ ನ್ಯೂಕ್ಲಿಯರ್ ಫ್ಯಾಕ್ಟ್ ಇದೆಯಲ್ಲ, ಪರಮಾಣು ಸಹಕಾರ ಒಪ್ಪಂದ ಅಮೆರಿಕದ ಜೊತೆ, ಅದನ್ನು ಬಹಳ ಅವರು ಹಾರ್ಟ್ ತಗೊಂಡ್ಬಿಟ್ಟಿದ್ರು, ಅದನ್ನು ಮಾಡಲೇಬೇಕು ಅಂತ. Now the onus was on India to get an India-specific deal from the UN Nuclear Agency in trade and in monitoring all nuclear technologies and fuel supplies. ಏನು ದೇ ಕ್ಯಾನ್ ಚೂಸ್ ದೇರ್ ಓನ್ ವೇನ ಆ ರೀತಿ ಮಾತಾಡಿರ್ತಾರೆ. ಅವರ ಹಾದಿ ಅವರು ನೋಡ್ಕೊಳ್ಬಹುದು. ಮರುದಿವಸ ದೊಡ್ಡ ವಿಪ್ಲವ ಅದು. ಇದಕ್ಕಿದ್ದಾಗೆ ಬಿಜೆಪಿಯವರು ಕೂಡ ಮನಮೋಹನ್ ಸಿಂಗ್ ಬಗ್ಗೆ ಬಹಳ ಸಿಂಪಥೆಟಿಕ್ ಆಗಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರನ್ನು ಇಷ್ಟಪಟ್ಟರು. ಯಾಕೆ ಅಂದ್ರೆ ಸಿದ್ದರಾಮಯ್ಯ ಕೂಡ ಸ್ಟ್ರೈಟ್ ಆಗಿರ್ತಾರೆ ಅನ್ನೋ ಕಾರಣಕ್ಕಾಗಿ. ರಾಹುಲ್ ಗಾಂಧಿಗೆ ಅನ್ನೋ ಕ್ಯಾಬಿನೆಟ್ಗೆ ತಗೊಳ್ಬೇಕಂತ ಇತ್ತು ಅವರಿಗೆ. ನಿಮ್ಮ ರಿಸರ್ವ್ ಗೋಲ್ಡ್ ಇದೆ ಅಲ್ಲ, ಅದು ಸ್ವಿಟ್ಜರ್ಲ್ಯಾಂಡ್ ಮತ್ತು ಬ್ಯಾಂಕ್ ಆಫ್ ಲಂಡನ್ ಯಾವುದರಲ್ಲಿ ಅಲ್ಲಿ ಅಡವಿಟ್ಟು ಬಿಟ್ಟಿದ್ರು. ಕಂಪ್ಲೀಟ್ ದಿವಾಳಿ ಆಗಿತ್ತು ಸರ್ಕಾರ. ಮನಮೋಹನ್ ಸಿಂಗ್ ಈ ಸರಿ ಮೀಡಿಯಾದಲ್ಲಿ ಒಳ್ಳೆ ಪ್ರಚಾರ ಸಿಗ್ತಿತ್ತು. ನರೇಂದ್ರ ಮೋದಿ ಇಲ್ಲದಿದ್ದ ಸರ್ಕಾರ ಈ 10 ವರ್ಷ 11 ವರ್ಷದಲ್ಲಿ ನಡೆಸ್ತಾ ಇದ್ದಾರೆ ಆರ್ಥಿಕ ನೀತಿ, ಅದು ಮನಮೋಹನ್ ಸಿಂಗ್ನ ಆರ್ಥಿಕ ನೀತಿಯ ಮುಂದುವರಿಕೆ. ನಮಸ್ಕಾರ ಪ್ರೀತಿಯ ಪ್ರತಿಧ್ವನಿ ವೀಕ್ಷಕರಿಗೆ ಸ್ವಾಗತ. ಈಗ ನಿನ್ನೆಯಷ್ಟೇ ಈ ದೇಶವನ್ನು 10 ವರ್ಷ ಮುನ್ನಡೆಸಿದಂತಹ ಜಗತ್ತು ಕಂಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವ್ರ ಬಗ್ಗೆ ಅಂದರೆ ಈಗ ಆಲ್ರೆಡಿ ಭಾಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದ್ದಾರೆ, ಬರೆದಿದ್ದಾರೆ. ಆದರೆ ದೆಹಲಿಯಲ್ಲಿ ಇದ್ದುಕೊಂಡು ಅವ್ರನ್ನ ಹತ್ತಿರದಿಂದ ಗಮನಿಸಿ ಅದರ ಬಗ್ಗೆ ಬರೆದು ವರದಿಗಾರಿಕೆ ಮಾಡಿರುವಂತಹ ಹಿರಿಯ ಪತ್ರಕರ್ತರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮಾಜಿ ಮಾಧ್ಯಮ ಸಲಹೆಗಾರರು ಆದಂತಹ ದಿನೇಶ್ ಅಮೀನ್ಮಟ್ಟು ಅವರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆ ಮನಮೋಹನ್ ಸಿಂಗ್ ಅಂತಂದರೆ ನೀವು ಯಾವ ರೀತಿ ಅವರನ್ನ, ಆ ವ್ಯಕ್ತಿಯನ್ನು ನೀವು ಯಾವ ರೀತಿ ಚಿತ್ರಿಸ್ತೀರಿ, ಅಥವಾ ನಿಮ್ಗೆ ಯಾವ ರೀತಿ ಅವರು ಭಾಸವಾಗ್ತಾರೆ? ನೋಡಿ, ಈ ದೇಶದ ನೀವು ಎಲ್ಲ ಪ್ರಧಾನಿಗಳನ್ನು ಒಂದು ಕಡೆ ನಿಲ್ಲಿಸಿದರೆ ಮನಮೋಹನ್ ಸಿಂಗ್ ಅವರನ್ನು ಇನ್ನೊಂದು ಕಡೆ ನಿಲ್ಲಿಸಬೇಕಾಗುತ್ತೆ. ಅಂದರೆ ಮನಮೋಹನ್ ಸಿಂಗ್ ಅವರು ರಾಜಕಾರಣಿಯಾಗಿ ಪ್ರಧಾನಿಯಾದವರಲ್ಲ. ಅವರು ಈ ವಾಸ್ ಎ ಬ್ಯೂರೋಕ್ರಾಟ್ ಮತ್ತು ಬೇಸಿಕಲಿ ಅವರೊಬ್ಬರು ಇಕನಾಮಿಸ್ಟ್. ಅವರು ಎಲ್ಲಾದರೂ ಯೂನಿವರ್ಸಿಟಿಗಳಲ್ಲಿ ಇಕನಾಮಿಕ್ಸ್ನ ಪಾಠ ಮಾಡಬೇಕಾದವರು. ಅವರು ಅದರರ್ಥ ಅವರು ರಾಜಕೀಯದಿಂದ ದೂರ ಇದ್ದಾರೆ ಅಂತಾರಲ್ಲ. ಅವರು 91ರಲ್ಲಿ ನರಸಿಂಹರಾವ್ ಗೌರ್ಮೆಂಟಿಗೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಬರೋಕ್ಕಿಂತ ಮೊದಲು ಅವರು RBI ಗವರ್ನರ್ ಆಗಿದ್ದರು, UGC ಚೇರ್ಮನ್ ಆಗಿದ್ದರು, ಬೇರೆ ಬೇರೆ ಈ ಫೈನಾನ್ಸಿಗೆ ಸಂಬಂಧಿಸಿದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಮತ್ತು ಆ ಕೆಲಸವನ್ನು ರಾಜಕಾರಣಿಗಳ ಜೊತೆಯಲ್ಲೇ ಮಾಡಿದ್ದಾರೆ. ಈ ಪ್ಲಾನಿಂಗ್ ಕಮಿಷನ್ ಇರ್ಬೋದು, RBI ಇರ್ಬೋದು, ಅದೆಲ್ಲವೂ ಕೂಡ ಅದು ಅವರಿಗೆ ಯಾವುದಾದ್ರೂ ಒಂದು IT ಕಂಪನಿಯ ಇಲ್ಲದ್ರೆ ಸರ್ಕಾರದ ಜೊತೆ ಸಂಬಂಧ ಇಲ್ಲದ ಕೆಲಸ ಮಾಡಿ, ಅದರಿಂದ ರಾಜಕಾರಣಿಗಳ ಒಡನಾಟ ಅವರಿಗಿತ್ತು. ಆದರೆ ಅವರು ರಾಜಕಾರಣಿ ಅಲ್ಲ. ಅವರ ಜೀವಮಾನದಲ್ಲಿ ಒಂದೇ ಒಂದು ಇಲೆಕ್ಷನ್ ಗೆದ್ದಿಲ್ಲ ಅವರು. ಸರ್, ಎಲೆಕ್ಷನ್ ಗೆದ್ದಿಲ್ಲ ಅಂದ್ಕೊಂಡು ಇದು ಹೇಳ್ತೀನಿ. ಅವ್ರು ಆಕ್ಚುಲಿ ಒಂದ್ಸಲ 1999ನಲ್ಲಿ ಡೆಲ್ಲಿ ಸೌತಲ್ಲಿ ಅವ್ರು ಕಂಟೆಸ್ಟ್ ಮಾಡಿದ್ರು, ಸೋತರು. ಅಂದರೆ ಗೆಲ್ಲಿಲ್ಲ ಅವರು. ಅಲ್ಲ ಅಲ್ಲಿ ಇನ್ನೊಂದಂದ್ರೆ ಕಂಪೇರಿಟಿವ್ಲಿ ಇನ್ನು ಡೆಲ್ಲಿಯ ಬೇರೆ ಲೋಕಸಭಾ ಕ್ಷೇತ್ರಗಳು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ವಿದ್ಯಾವಂತರಿರುವಂತ ಪಾರ್ಲಿಮೆಂಟ್ ಸೆಗ್ಮೆಂಟ್ ಅದು. ಹೌದು, ಅಲ್ಲಿ 30,000ಕ್ಕಿಂತ ಹೆಚ್ಚು ಅಂತರದಲ್ಲಿ ಇವರು ಸೋಲ್ತಾರೆ. ಹೌದೌದು, ಅವರು ಸೋಲಿದೆ. ನಮ್ಮಂಥವ್ರು ಈಗ ಇಲೆಕ್ಷನ್ ನಿಂತರೆ ನಾವು ಕೂಡ ಸೋಲಿದೆ.
ಆಯಿತಾ. ಅದಕ್ಕೆ ಅದು ಅಟ್ಲೀಸ್ಟ್ ಒಂದು ಟ್ರೈ ಮಾಡಿ ಸರ್. ಅದೇ ಅದು ನೋಡೋಣ ಅದು. ಅದರಿಂದ ಮನಮೋಹನ್ ಸಿಂಗ್ ಒಬ್ಬ ಅನ್ಲೈಕ್ ಒಬ್ಬ ಪೊಲಿಟಿಷಿಯನ್. ಅವರು ಒಂದು ಕಡೆ ಹೇಳಿದ್ದಾರೆ, ಅವರನ್ನು ಪ್ರೈಮ್ ಮಿನಿಸ್ಟರ್ ಆದಾಗ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಅವರ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದಾಗ ನಾನು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಮಾತ್ರ ಅಲ್ಲ, ನಾನು ಆಕ್ಸಿಡೆಂಟಲ್ ಫೈನಾನ್ಸ್ ಮಿನಿಸ್ಟರ್ ಮಾತ್ರ ಅಂತ. ಯಾಕೆಂದರೆ ಅವರು ಎಲ್ಲೋ ಫಾರಿನ್ ಟೂರಿಂದ ಬಂದಿರ್ತಾರೆ, ರಾತ್ರಿ ಅವರು ಮಲಗಿರ್ತಾರೆ, ಆಗ ಅವರಿಗೆ ಫೋನ್ ಬಂದಿರುತ್ತೆ ನರಸಿಂಹರಾವ್ ಕಡೆಯಿಂದ, ಅವ್ರು ಮಾಡಿರೋದಿಲ್ಲ, ನೀವು ಅದೇ ಸರ್ಪ್ರೈಸ್ ಅವರಿಗೆ, ಅವರು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಿಂದ ಆದರೆ ನೀವು ಅವರ 10 ವರ್ಷದ, ನಾನು ಒಂದು ಕಾಲಮ್ ಬರೆದಿದ್ದೆ, ರಾಜಕಾರಣಿ ಆಗದೆ ರಾಜಕಾರಣ ಮಾಡಿದವರು ಅಂತ. ಈಗ ನನಗೆ ಯಾವಾಗಲೂ ನೆನಪಾಗೋದು ಮಹಾತ್ಮ ಗಾಂಧೀಜಿಯನ್ನು ನೀವು ಯಾವ ಕ್ಯಾಟಗರಿಯಲ್ಲಿ ಕೂರಿಸ್ತೀರಿ ಅಂತ. ನನ್ನ ಪ್ರಕಾರ ಮಹಾತ್ಮ ಗಾಂಧೀಜಿ ಅಷ್ಟು ಶ್ರೂಡ್ ಪೊಲಿಟಿಷಿಯನ್ ಇಂಡಿಪೆಂಡೆಂಟ್ ಗವರ್ಮೆಂಟ್ ಯಾರು ಬಂದಿಲ್ಲ. ಅಂದರೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಬೇರೆ ರೀತಿಯ ರಾಜಕಾರಣ ಮಾಡಬೇಕು. ಅವರು ಗಾಂಧೀಜಿ ಕೂಡ ಚುನಾವಣೆಗೆ ಹೋಗಲಿಲ್ಲ, ಜಯಪ್ರಕಾಶ್ ನಾರಾಯಣ ಹೋಗಲಿಲ್ಲ. ಆದರೆ ಅಂದರೆ ನಾನು ಅವರನ್ನು ಇವ್ರ ಜೊತೆ ಹೋಲಿಕೆ ಮಾಡೋದಲ್ಲ, ಆದರೆ ರಾಜಕಾರಣ ಆಗಬೇಕಾದ್ರೆ ಇಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ. ಅದನ್ನು ಮಾಡದೇ ಕೂಡ ರಾಜಕಾರಣ ಮಾಡ್ಬೋದು. ಈ 10 ವರ್ಷ ನೋಡಿ, ಅವರು ಪ್ರಧಾನಿ ಆದಾಗ ಆ ಪೋಸ್ಟಿಗೆ ಕಂಟೆಂಡರ್ಗಳಿದ್ದದ್ದು ದೊಡ್ಡ ದೊಡ್ಡ ಹೆಸರುಗಳು. ಪ್ರಣಬ್ ಮುಖರ್ಜಿ, ಅರ್ಜುನ್ ಸಿಂಗ್, ಆನಂತರ ನಟ್ವರ್ ಸಿಂಗ್, ಇಂಥವರು UPA 2ನಲ್ಲಿ ಚಿದಂಬರಂ ಆನಂತರ ಇದ್ದರು. ಸೊ ಇಂಥವರೆಲ್ಲ ಇದ್ದಾಗ ಸಡನ್ ಇವರು ಬಂದು ಪ್ರಧಾನಿ ಆಗ್ತಾರೆ. ಆನಂತರ ಒಂದು ಟರ್ಮ್ಗೆಲ್ಲ ಸರ್ ಇದನ್ನ ನೋಡಿ, ನೀವು ಹೇಳ್ದಂಗೆ ಇಷ್ಟೆಲ್ಲ ಇದ್ದರು, ಮತ್ತು ಅವರೆಲ್ಲರೂ ಕೂಡ ಸೋನಿಯಾ ಗಾಂಧಿ ಅವ್ರ ಮೇಲೆ ಬೇರೆ ಬೇರೆ ರೀತಿಯ ಪ್ರಭಾವ ಬೀರ್ಬಲ್ಲವರಾಗಿದ್ದರು. ಜೊತೆಗೆ ಯಾವ್ಯಾವ ರೀತಿಯ ಪ್ರಭಾವ ಬೀರ್ಬೋದು, ಯಾವ್ಯಾವ ಪಟ್ಟು ಹಾಕಬೇಕು, ಸೋನಿಯಾ ಗಾಂಧಿ ಅವರನ್ನು ಮಣಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದೆಲ್ಲವನ್ನ ಕರಗತ ಮಾಡ್ಕೊಂಡಿದ್ದಂಥವ್ರು. ಅದೆಲ್ಲವನ್ನೂ ಮೀರಿ ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ಅವರನ್ನು ಚೂಸ್ ಮಾಡ್ತಾರೆ. ಸೊ ಇದು ಸೋನಿಯಾ ಗಾಂಧಿಯವರ ಚಾಣಾಕ್ಷತನವ ಅಥವಾ ಅವರ ಬಹಳ ಅದ್ಭುತವಾದಂಥ ಕಾಮನ್ ಸೆನ್ಸಾ, ಏನು ಅಂತ ಅನ್ಸುತ್ತೆ ನೀವು? ಎರಡನೇ, ನಾನು ಹಿಂದೆ ಇದನ್ನು ಬರೆದಿದ್ದೆ ಅದನ್ನೊಮ್ಮೆ. ಸೋನಿಯಾ ಗಾಂಧಿಗೆ ಒಂದು ಅದ್ಭುತವಾದ ಕಾಮನ್ ಸೆನ್ಸ್ ಇದೆ. ಆಕೆ ಭಾಳ ಲೆಕ್ಕಾಚಾರ ಮಾಡೋದಿಲ್ಲ. ಆಕೆ ನಾನು ಅಂದರೆ ಈಗ ಒಂದು ಹಳ್ಳಿಗಾಡಿನಲ್ಲಿ ಒಂದು ಹೆಂಗಸರು, ಈಗ ನಮ್ಮ ಮನೆಯಲ್ಲಿರುವ ತಾಯಂದಿರು ಅಜ್ಜಂದಿರು ಇರ್ತಾರಲ್ಲ, ಅವರು ಏನು ಭಾಳ ಥಿಯರಿಗಳನ್ನು ಓದಿರೋದಿಲ್ಲ. ಅವರಿಗೆ ಸತ್ಯ, ನ್ಯಾಯ, ಧರ್ಮ ಈ ರೀತಿ ಇರುತ್ತೆ. ಮನುಷ್ಯ ಸುಳ್ಳು ಹೇಳ್ಬಾರ್ದು, ಅನ್ಯಾಯ ಮಾಡಬಾರ್ದು, ಅಧರ್ಮ ಮಾಡಬಾರ್ದು, ಇಷ್ಟೇ ಕಾಮನ್ ಲೆಕ್ಕಾಚಾರ ಅದು. ಅಂಥ ಒಂದು ಸಾಮಾನ್ಯ ಮಹಿಳೆಯ ಕಾಮನ್ ಸೆನ್ಸ್ ಸೋನಿಯಾ ಗಾಂಧಿ ಹತ್ರ ಇದೆ ನನ್ನ ಪ್ರಕಾರ. ಅವರು ಆ ಕಾಮನ್ ಸೆನ್ಸೇ ಅವರು ನಡೆಸ್ಕೊಂಡು ಬಂದಿದೆ. ಭಾಳ ಲೆಕ್ಕಾಚಾರ ಮಾಡಿದರೆ ನೀವು ಮತ್ತೆ ಎಲ್ಲೋ ವಾಪಸ್ ಹೊಡೆಯುತ್ತೆ ಅದು, ಆಯಿತಾ. ಸೊ ನೀವು ಹೇಳಿದಾಗೆ ಆಕೆ ಕಾಮನ್ ಸೆನ್ಸ್ ಇದೆ ಅಲ್ಲ, ಅದು ನಾನು ನಿನ್ನೆ ಮೊನ್ನೆ ಎಲ್ಲ ಓದ್ತಾ ಇದ್ದೆ. 98ಅಲ್ಲಿ ಆಕೆ 272 ಸದಸ್ಯರು ಇದ್ದಾರೆ ಅಂತ ಹೋದಾಗ ಆಗಲೂ ಕೂಡ ಅವರ ತಲೆಯಲ್ಲಿದ್ದದ್ದು ಮನಮೋಹನ್ ಸಿಂಗ್ ಹೆಸರಂತೆ, ಆಯಿತಾ. ಮನಮೋಹನ್ ಸಿಂಗ್ ಅವಳು ಅಂದರೆ ಭಾಳ ಯೋಚನೆ ಮಾಡಿ ಅಳೆದು ತೂಗಿ ಅವ್ರು ಬೇಕಾಗಿ ಅಂಥದ್ದಲ್ಲ. ಶಿ ವಾಸ್ ವೆರಿ ಫರ್ಮ್ ಅವಳ ಡಿಸಿಷನ್ನಲ್ಲಿ ಮನಮೋಹನ್ ಸಿಂಗ್ ಮಾಡಬೇಕು ಅಂತ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಉಳಿದವರದ್ದು ಅವರು ನೋಡಿ, ಅದರಲ್ಲಿ ಚಾಣಾಕ್ಷತನೂ ಸ್ವಲ್ಪ ಇದೆ. ಉಳಿದವರು ಇದ್ದಾರಲ್ಲ, ಅವ್ರು ಪ್ರೊಫೆಷನಲ್ ಪೊಲಿಟಿಷಿಯನ್ಸು. ನಾಳೆ ಮತ್ತೆ ಈಗ ಸೋನಿಯಾ ಗಾಂಧಿಯ ಒಂದು ತಲೆಯಲ್ಲಿ ಏನೇ ನಿಸ್ವಾರ್ಥವಾಗಿ ಆಕೆ ಇದ್ದರೂ ಕೂಡ ತನ್ನ ಮಗನ ಪೊಲಿಟಿಷಿಯನ್, ಆಮೇಲೆ ತನ್ನ ಮಗಳನ್ನು ಪಾಲಿಟಿಕ್ಸ್ಗೆ ತರಬೇಕು, ಅದಕ್ಕಾಗಿ ಈ ಪಕ್ಷವನ್ನು ಕೈಯಲ್ಲಿ ಇಟ್ಕೊಳ್ಬೇಕು ಎನ್ನುವುದು ಕೂಡ ಇತ್ತು. ಅವರೊಬ್ಬರು ಅಮ್ಮ ಕೂಡ ಅದರಿಂದ ಅದು ಇರುತ್ತೆ. ಅದರಿಂದ ಆ ಕಾಮನ್ ಸೆನ್ಸ್ನಲ್ಲಿ ಅವರು ನೋಡಿದ್ದಾರೆ. ನರಸಿಂಹರಾವನ್ನು ಆಕೆ ಮನೆಯಲ್ಲಿ ಕೂತ್ಕೊಂಡು ಕೇವಲ ಅಡುಗೆ ಮಾಡಿದ್ದಂತ ತಿಳ್ಕೊಳ್ಬೇಡಿ. ಅವರು ಆಮೇಲೆ ಅವರು ಗಂಡನ ಇದಾದ ನಂತರ ಮನೆಯಲ್ಲಿ ಮಕ್ಕಳನ್ನು ಕೂಡಿ ಹಾಕಿ ಆಮೇಲೆ ಪಾಲಿಟಿಕ್ಸಿಗೆ ಬಂದಾಗ ಇದನ್ನೆಲ್ಲ ಯೋಚನೆ ಮಾಡೇ ಬಂದಿರ್ತಾರೆ. ಅವ್ರು ಒಬ್ಸರ್ವ್ ಮಾಡ್ಕೊಂಡು ಬಂದಿರ್ತಾರೆ ಆ ಫ್ಯಾಮಿಲಿಯಲ್ಲಿ ಇದ್ದವರು. ಅದರಿಂದ ಎಲ್ಲ ದೃಷ್ಟಿಯಿಂದಲೂ ಜೊತೆಗೆ ಸರ್, ಪೆಟ್ಟು ತಿಂದವ್ರಿಗೆ, ನೋವು ತಿಂದವ್ರಿಗೆ, ಅವಮಾನ ಅನುಭವಿಸಿದವ್ರಿಗೆ ಅದೊಂದು ಇರುತ್ತೆ, ಕಾಮನ್ ಸೆನ್ಸ್ ಬರುತ್ತೆ. ಯಾವಾಗಲೂ ಇನ್ಸೆಕ್ಯೂರಿಟಿಯಿಂದ ಬಳಲ್ತಾರಲ್ಲ, ಇನ್ಸೆಕ್ಯೂರಿಟಿ ಇದ್ದವರು ಅವರು ಅಂಥ ಜಾಣರಾಗಿರ್ತಾರೆ. ಅವ್ರ ಮೈಯೆಲ್ಲ ಕಣ್ಣಾಗಿರ್ತಾರೆ, ಎಲ್ಲಿಂದ ಏನು ಬರುತ್ತೆ ಅಂತ. ಸೊ ಸೋನಿಯಾ ಗಾಂಧಿಗೆ ಅದೊಂದು ಇದೆ, ಅದು ಇತ್ತು. ಅದರಿಂದ ಅವರು ಎಲ್ಲ ದೃಷ್ಟಿಯಿಂದ ನೋಡ್ರಿ, ಇವರ ಆನೆಸ್ಟಿ, ಆಮೇಲೆ ಅವರ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್, ಆಮೇಲೆ ಆ ಕಾಲದ ಇದನ್ನು ನೋಡಿರ್ಬೋದು ಅವರು. ಯಾವುದನ್ನು ನಮ್ಮ ಇಕಾನಮಿ ಪೊಸಿಷನ್ ಏನಿತ್ತೆ, ಇದರಿಂದ ಹೊರಗಡೆ ನೀವು ಬರಬೇಕಾದ್ರೆ ನೀವು ಇಂಥದ್ದೊಬ್ಬ ಇಕಾನಮಿಸ್ಟ್ ಕೂಡ ಬೇಕಾಗ್ಬೋದು ಅಂತ ಅವರ ತಲೆಯಲ್ಲಿರ್ಬೋದು. ಅದರಿಂದ ಆಬ್ವಿಯಸ್ ಚಾಯ್ಸ್ ಅವರನ್ನು ಮಾಡಿದ್ದಾರೆ. ಅದರ ಬಗ್ಗೆ ಏನು ಡೌಟ್ ಇಲ್ಲ. ಆಕೆ ಕಾಮನ್ ಸೆನ್ಸೇ ಕೆಲಸ ಮಾಡಿದ್ದಾರೆ.
ಮತ್ತು ಸರ್ ನಾವು ಮತ್ತೆ ಮನಮೋಹನ್ ಸಿಂಗ್ ವಿಷಯಕ್ಕೆ ಬರೋದಾದರೆ ಈಗ ಒಂದು ದೇಶ ಅಥವಾ ರಾಜ್ಯನ ಮುನ್ನಡೆಸಬೇಕು ಅಂತಂದರೆ ಅವರು ಭಾಳ ಹಂಗೆ ಅತ್ಯಂತ ಬುದ್ಧಿವಂತ ಪ್ರಾಮಾಣಿಕ ಅನ್ನೋದ್ರ ಜೊತೆಗೆ ಅಫ್ಕೋರ್ಸ್ ಅವೆರಡು ಇರಬೇಕು. ಅದರ ಹೊರತಾಗಿ ಒಂದು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್, ಪೊಲಿಟಿಕಲ್ ಸೆನ್ಸ್, ಯಾಕೆಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ದನ್ನೆಲ್ಲ ಗ್ರಹಿಸುವಂತಹ ಅಥವಾ ಅದನ್ನು ತೂಕ ಮಾಡಬೇಕಾದಂಥ ಆ ಥರದೊಂದು ಜ್ಞಾನ ಕೂಡ ಬೇಕಾಗುತ್ತೆ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲದೆ ಇದ್ದರೆ ಅದಿರಲ್ಲ. ಅಂದರೆ ಅವ್ರಿಗೆ ಅದು ಯಾವತ್ತೂ ಅದ್ರ ಬಗ್ಗೆ ಆ ಮೈಂಡ್ ಹಂಗೆ ಅಪ್ರೋಚೇ ಮಾಡಿರಲ್ಲ. ಅವರು ಈಗ ಮನಮೋಹನ್ ಸಿಂಗ್ ಅವ್ರು ನೋಡಿದ್ರೆ ಅವರು ಫಸ್ಟ್ ವಿದ್ಯಾಭ್ಯಾಸ ಮುಗಿಸಿದ್ರು, ಒಬ್ಬ ಎಕನಾಮಿಕ್ ಲೆಕ್ಚರಾಗಿ ಕೆಲಸ ಶುರು ಮಾಡಿದರು, ಆಮೇಲೆ ಬೇರೆ ಬೇರೆ ಈ ಫೈನಾನ್ಸಿಗೆ ಸಂಬಂಧಪಟ್ಟಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡಿದರು. ಪೊಲಿಟಿಷಿಯನ್ ಜೊತೆಗಿದ್ದರೂ ಬಿಟ್ಟರೆ ಬೀಯಿಂಗ್ ಅವರೇ ಪೊಲಿಟಿಷಿಯನ್ ಆಗಿ ಏನು ಕೆಲಸ ಮಾಡಿರಲಿಲ್ಲ. ಸೊ ಹಂಗಾಗಿ ಅವರಲ್ಲಿ ಒಬ್ಬರ ರಾಜಕಾರಣಿ ಇಲ್ಲದೇ ಇದ್ದ ಕಾರಣಕ್ಕೋಸ್ಕರನೇ ಅವ್ರಿಗೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟ್ರು, ಮೌನಿ ಬಾಬಾ ಅಥವಾ ಏನೋ ಪೊಪೆಡ್ಡು ಈ ಥರ ಎಲ್ಲ ಆರೋಪಗಳನ್ನ ಕೇಳಬೇಕಾದಂಥ ಪರಿಸ್ಥಿತಿ ಬಂತ. ಅದು ನಿಜ. ಬಟ್ ನಾನು ಹಿಂದೆ ಅದನ್ನು ಬರೆದಿದ್ದೆ. ನೀವು ಈ ಕಾಂಬಿನೇಷನ್ ಅಲ್ಲದೇ ಇದ್ದರೆ ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರ ನಡುವೆ ಒಂದು ಭಾಳ ಪರ್ಫೆಕ್ಟ್ ಆದ ಡಿವಿಷನ್ ಆಫ್ ಲೇಬರ್ ಇತ್ತು. ಆಯಿತಾ? ಮನಮೋಹನ್ ಸಿಂಗ್, ನೀವು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನಾನು ಮಾಡ್ತೇನೆ ಅಂತ. ಆಯಿತಾ? ನೀವು ಸುಮಾರು 300 ಆಗಿನ UPAನಲ್ಲಿ 60 ಮಂದಿ ಕಮ್ಯುನಿಸ್ಟ್ರು ಅದ ದೇ ಸಿಂಪ್ಲಿ ಹೇಟ್ ಮನಮೋಹನ್ ಸಿಂಗ್. ಇವರ ವರ್ಲ್ಡ್ ಬ್ಯಾಂಕ್ ಜೊತೆ ಇವರದ ಹೊಸ ಆರ್ಥಿಕ ನೀತಿ ಪಾಲಿಸಿಯನ್ನೆಲ್ಲ. ಅದರಲ್ಲಿ 349ರಲ್ಲಿ ಸುಮಾರು 200-250 ಮಂದಿ ಕಟ್ಟರ್ ಸೋನಿಯಾ ಗಾಂಧಿಯೇ ಪ್ರಧಾನಿ ಆಗಬೇಕಂದ್ರೆ ಕಾಂಗ್ರೆಸ್ನವರು, ಆಮೇಲೆ RJD ಅವರು, ಇವರೆಲ್ಲ. ಉಳಿದವರು SP, BSP ಇವರೆಲ್ಲ ಹೊರಗಿನಿಂದ ಸಪೋರ್ಟ್ ಮಾಡಿದ್ದಾರೆ. ಅಲ್ಲ, ಅವ್ರಿಗೆ ಪೊಲಿಟಿಕಲ್ ಬಾರ್ಗೇನ್ ಮಾಡ್ಬೋದು. ಹೌದು, ಹೊರಗಿನಿಂದ ಇವರು. ಸೊ UPAನಲ್ಲಿ ಭಾಳ ದೊಡ್ಡ ಚಾಲೆಂಜ್ ಯಾವತ್ತೂ ಕೂಡ ಸಮ್ಮಿಶ್ರ ಸರ್ಕಾರದ ದೊಡ್ಡ ಚಾಲೆಂಜು ನಿಮ್ಮ ಮಿತ್ರ ಪಕ್ಷಗಳನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ. ಅದನ್ನು ನೋಡಿ ಇವತ್ತು ಸೋನಿಯಾ ಗಾಂಧಿ ಅವರೇ ಆಡಳಿತ ನಡೆಸ್ತಾ ಇದ್ದರು, ರಬ್ಬರ್ ಸ್ಟ್ಯಾಂಪ್ ಇವರಾಗಿದ್ದರು, ಅದೆಲ್ಲ ಇದೆಯಲ್ಲ ಅದು ಹೊರಗಿನ ನೋಟಕ್ಕೆ ನೋಡೋದು. ಅವರ ನಡುವೆ ಒಂದು ಪರ್ಫೆಕ್ಟ್ ಆದ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದರ ಬಗ್ಗೆ ಏನು ಡೌಟ್ ಇಲ್ಲ. ಈಗ ನೋಡಿ, ಇದ್ದಕ್ಕಿದ್ದಾಗೆ BJPಯವರು ಕೂಡ ಮನಮೋಹನ್ ಸಿಂಗ್ ಬಗ್ಗೆ ಭಾಳ ಸಿಂಪಥೆಟಿಕ್ ಆಗಿದ್ದಾರೆ. ಅಂದರೆ ಅವರೊಂದು ಈ ಕಾಂಗ್ರೆಸ್ಸಿನ ಇಲ್ಲದ್ರೆ ಗಾಂಧಿ ಫ್ಯಾಮಿಲಿನ ವಿಕ್ಟಿಮ್ ಎನ್ನುವ ರೀತಿಯಲ್ಲಿ ಈಗ ಪಟೇಲನ್ನು ಮಾಡಿದರು ನೋಡಿ, ಅದರ ನಂತರ ನರಸಿಂಹರಾವನ್ನು ಮಾಡಿದರು, ಅದರ ಅಂಬೇಡ್ಕರನ್ನು ಮಾಡಿದರು. ಈಗ ನೆಕ್ಸ್ಟ್ ನೋಡಿ ಬೇಕಾದರೆ ಮನಮೋಹನ್ ಸಿಂಗನ್ನು ಆ ರೀತಿ ಅದಕ್ಕಾಗಿ ಮನಮೋಹನ್ ಸಿಂಗ್ ಈ ಸರಿ ಮೀಡಿಯಾದಲ್ಲಿ ಒಳ್ಳೆ ಪ್ರಚಾರ ಸಿಕ್ತು. ಆಯಿತಾ? ಅವರು ವಿಕ್ಟಿಮ್ ವುಡ್ ಅನ್ನು ಕ್ಲೈಮ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಅದು ಅಲ್ಲ, ಅದು ಅವರ ನಡುವೆ ಭಾಳ ಒಂದು ಪರ್ಫೆಕ್ಟ್ ಆದ ಅಂಡರ್ಸ್ಟ್ಯಾಂಡಿಂಗ್ ಇದೆ ನನ್ನ ಪ್ರಕಾರ. ಸೋನಿಯಾ ಗಾಂಧಿ ಯಾವತ್ತೂ ಕೂಡ ಅವರು ಹೇಳಿದ್ದನ್ನು ಮೀರಿ ಹೋಗ್ತಾ ಇರಲಿಲ್ಲ. ಇಲ್ಲದ್ರೆ ಮನಮೋಹನ್ ಸಿಂಗ್ ಅವರು ಕೂಡ ಸೋನಿಯಾ ಗಾಂಧಿ ಹೇಳಿದ್ದನ್ನು ಮೀರಿ ಹೋಗ್ತಾ ಇರಲಿಲ್ಲ ನನ್ನ ಪ್ರಕಾರ. ಅದೇ ಆಕೆ ನೋಡಿ, ಮಿತ್ರ ಪಕ್ಷಗಳ ಜೊತೆಗೆ ಸೋನಿಯಾ ಗಾಂಧಿ ಇವತ್ತಿಗೂ ನೀವು ಡೆಲ್ಲಿಯಲ್ಲಿದ್ದೀರಿ, ನಿಮಗೆ ಗೊತ್ತಿದೆ, ಇವತ್ತಿಗೂ ನಾಳೆ ಅವರು ಮಾಯಾವತಿಯನ್ನು ಮತ್ತು ನಿಮ್ಮ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರನ್ನು ಮಮತಾ ಬ್ಯಾನರ್ಜಿಯನ್ನು ಒಂದು ಟೀ ಪಾರ್ಟಿಗೆ ಡಿನ್ನರ್ ಕರೆದರೆ ಅವ್ರು ಬರ್ತಾರೆ. ಅದೇ ರಾಹುಲ್ ಗಾಂಧಿ ಕರೆದರೆ ಅವ್ರು ಬರೋದಿಲ್ಲ. ಆಯಿತಾ? ಸೊ ಮಿತ್ರ ಪಕ್ಷಗಳ ಜೊತೆ ಮೊದಲಿಂದ ಅದು DMK ಇರಲಿ, SP ಇರಲಿ, BSP ಇರಲಿ, ಎಲ್ಲರ ಜೊತೆಗೆ ಸೋನಿಯಾ ಗಾಂಧಿಗೆ ಒಂದು ಭಾಳ ಕಾರ್ಡಿಯಲ್ ಆದ ಒಂದು ರಿಲೇಷನ್ ಇದೆ. ಸೊ ಆಕೆಗೆ ಅದನ್ನು ಮ್ಯಾನೇಜ್ ಮಾಡೋದು ಭಾಳ ಸುಲಭ ಆಗಿಬಿಟ್ಟಿತ್ತು. ಅದರಿಂದ ನೋಡಿ, ಆ ಕಾಂಬಿನೇಷನ್ ಅಲ್ಲದಿದ್ದರೆ ಇದು ಶಿ ಈಸ್ ಲಿಬರಲ್ ಅನ್ನೋ ಕಾರಣಕ್ಕೆ. ಹೌದು, ಶಿ ಈಸ್ ಲಿಬರಲ್ ಆ್ಯಂಡ್ ಓಪನ್ ಹಾರ್ಟೆಡ್ ಅವಳು. ಆಕೆ ಹತ್ರ ಸ್ಕೀಮಿಂಗ್ ಮಾಡೋದು, ಅದು ಇದು ಹಿಂದಿನಿಂದ ಮಾತಾಡೋದು, ಏನೋ ಒಂದು ಮಾಡೋದು ಅದಿಲ್ಲ ಆಕೆಗೆ, ನನ್ನ ಪ್ರಕಾರ ಇಲ್ಲ ಅದಕ್ಕೆ. ಸೊ ಅದರಿಂದ ಆಕೆ ಟ್ರಾನ್ಸ್ಪರೆಂಟ್ ಆಗಿದ್ದಾಳೆ. ಆಕೆ ಕಾಮನ್ ಸೆನ್ಸ್ ಮೇಲೆ ಡಿಸಿಷನ್ ತೊಗೊಳ್ತಾ ಇದ್ಲು. ಈ ಅಕ್ಕಪಕ್ಕದ ಒಂದಿ ಮಾಗದರ ಇದ್ದಾರಲ್ಲ, ಅವರು ಹೇಳಿದ್ದಕ್ಕೆ ಅಲ್ಲ. ಈ ಭಾಳ ಮಂದಿ ಹೇಳ್ತಾರೆ ಅಹಮದ್ ಪಟೇಲ್, ಅಂಬಿಕಾ ಸೋನಿ, ಮೊದಲು ಅಂಬಿಕಾ ಸೋನಿ, ಆನಂದ್ ಅಹಮದ್ ಪಟೇಲ್, ಅದು ಇದ್ದರೂ ಕೂಡ ಫೈನಲ್ ಡಿಸಿಷನ್ ಇಂಥದ್ದನ್ನು ಭಾಳ ಉದಾಹರಣೆ ಕೊಡ್ಬೋದು. ಕರ್ನಾಟಕದಲ್ಲಿ SM ಕೃಷ್ಣ, DK ಶಿವಕುಮಾರ್, ಸಿದ್ದರಾಮಯ್ಯ. ನೋಡಿ, ಸಿದ್ದರಾಮಯ್ಯನವ್ರನ್ನ ಇಷ್ಟಪಟ್ಟರು ಅವರು. ಯಾಕೆಂದರೆ ಸಿದ್ದರಾಮಯ್ಯ ಕೂಡ ಸ್ಟ್ರೈಟ್ ಆಗಿರ್ತಾರೆ ಎನ್ನುವ ಕಾರಣಕ್ಕಾಗಿ ಇಂಥದ್ದೆಲ್ಲ ಇದೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಒಂದು ಪರ್ಫೆಕ್ಟ್ ಆದ ಡಿವಿಷನಲ್ ಲೇಬರ್ ಇದರಿಂದ ಅದು 10 ವರ್ಷ UPA ಸರ್ಕಾರ. ಬೇರೆ ಯಾರಾದಾಗಿದ್ದರೆ ನಾವು ಅದನ್ನು ಹೂವೇ ಮಾಡ್ಬೋದು.
ಸಪೋಸ್ ಪ್ರಣಬ್ ಮುಖರ್ಜಿ ಆಗಿದ್ದಿದ್ರೆ ಆಕ್ಚುಲಿ UPA 2 ಸಂದರ್ಭದಲ್ಲಿ ಅವರನ್ನ ಮಾಡಬೇಕು ಅನ್ನುವಂತ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, UPA 2 ಬಂದಾಗ ಏನಾಯಿತು, ಇವರು ಆಗೋದಿಲ್ಲ ಅಂತ ಗೊತ್ತಾದಾಗ ಅರ್ಜುನ್ ಸಿಂಗ್ ರಾಹುಲ್ ಗಾಂಧಿ ಹೆಸರನ್ನು ಮ್ಯೂಟ್ ಮಾಡಲಿಕ್ಕೆ ನೋಡಿದರು, ಪ್ರೊಜೆಕ್ಟ್ ಮಾಡಿದರು. ಈಗ ನಮಗೆ ಅಂತ ಆಗೋದಿಲ್ಲ, ಅವರನ್ನು ತರ್ಬೋದೇನು ಅಂತ. ಅದು ರಾಹುಲ್ ಗಾಂಧಿ ಕೂಡ ಅದರಿಂದ ಭಾಳ ದೂರವಾಗಿ ಉಳಿದರು. ಅವರ ಒಂದು ಹರಿದಾಕಿದ್ದೊಂದು ಬಿಟ್ಟರೆ ಮನಮೋಹನ್ ಸಿಂಗ್ ವಿರುದ್ಧ ಅವ್ರದ್ದು ಏನು, ಆಮೇಲೆ ಅವರಿಗೆ ರಿಪೆಂಟ್ ಆಗಿದೆ, ಸಾರಿ ಕೇಳಿದ್ದಾರೆ ಅಂತ ಎಲ್ಲೋ ಬರೆದಿದ್ದಾರೆ, ಅದು ಬೇರೆ. ಸೊ ಆ ಡಿವಿಷನ್ ಆಫ್ ಲೇಬರ್ ಇದ್ದ ಕಾರಣಕ್ಕಾಗಿ ಅದು ಬೇರೆ ಯಾರಿದ್ದರೂ ಕೂಡ ಮ್ಯಾಕ್ಸಿಮಮ್ ಒಂದು ಟರ್ಮು ಇರ್ತಿತ್ತು. ಅದು ಒಂದು ಟರ್ಮ್ ಇರ್ತಾ ಇರಲಿಲ್ಲ ಗೊತ್ತಿಲ್ಲ, ಅದು ಬೇರೆಯೇ ಆಗ್ತಾಯಿತ್ತು. ಅದರಿಂದ ಆಕೆ ಚಾಯ್ಸ್ ಇದೆಯಲ್ಲ ಮನಮೋಹನ್ ಸಿಂಗ್ ಮಾಡಿರೋದು. ಮತ್ತು ಮನಮೋಹನ್ ಸಿಂಗ್ 10 ವರ್ಷ ನಡ್ಕೊಂಡಿರೋದು. ಅವ್ರು ಎಷ್ಟು ಅವರ ಪುಸ್ತಕಗಳಲ್ಲೆಲ್ಲ ಕೆಲವು ಕಡೆ ಈಗ ರಾಹುಲ್ ಗಾಂಧಿ ಆ ಆರ್ಡಿನೆನ್ಸನ್ನು ಹರಿದಾಕಿದಾಗ ಅವ್ರು ಯೋಚನೆ ಮಾಡಿದ್ರಂತೆ, ಅಂದರೆ ಆಯಿತು ಹರ್ಟ್ ಆಗಿದೆ ನನ್ನ ಇದಕ್ಕೆ ರಾಜೀನಾಮೆ ಕೊಟ್ಬಿಡು ಅಂತ. ಆದರೆ ನೋಡಿ ಅವರ ಇಂಟರ್ವ್ಯೂನಲ್ಲಿ ಇದೆ, ಅವರು ಕೇಳ್ತಾರೆ ನೀವು ಅಲ್ಲಿ ಅವ್ರು ಹೇಳ್ತಾರೆ ಏನಂದ್ರೆ ಪಾರ್ಟಿ ಈಸ್ ಸುಪ್ರೀಮ್ ಅಂತ, ನಾನು ಸರ್ಕಾರ ಅಂತ. ಪಾರ್ಟಿ ಜನರಿಗೆ ಆನ್ಸರೇಬಲ್ ಆಗಿರಬೇಕು. ಅದರಿಂದ ಸರ್ಕಾರಕ್ಕೆ ಕೊಡುವ ಯಾವ ತೀರ್ಮಾನ ಕೂಡ ಅದು ಜನಪರವಾಗಿರಬೇಕು. ಅವ್ರ ಪಾರ್ಟಿ, ನನಗೆ ಪಾರ್ಟಿ ಗೊತ್ತಿಲ್ಲ, ಸೊ ಅವರು ಏನು ಹೇಳಿದರೂ ಕೂಡ ಅದನ್ನು ನಾನು ಐ ಶುಡ್ ರೆಸ್ಪೆಕ್ಟ್ ದ್ಯಾಟ್. ಸೊ ಆ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅವರು ಇದ್ದ ಕಾರಣಕ್ಕಾಗಿ ಅದು ಸ್ಮೂತಾಗಿ 10 ವರ್ಷ ಆಯಿತು. ಅದು ರಾಜಕಾರಣಿ ಆಮೇಲೆ ಸೆಕೆಂಡ್ ಹಾಫಲ್ಲಿ ಒಂದಷ್ಟು ರಾಜಕಾರಣ ಮಾಡಿದ್ದಾರೆ, ಇಲ್ಲಂತ ಹೇಳಿ ಅದರ ಬಗ್ಗೆ ಬೇಕಾದ್ರೆ ಮಾತಾಡೋಣ, ಮಾಡಿದ್ದಾರೆ ಇಲ್ಲಂತಲ್ಲ, ಅದು ಅನಿವಾರ್ಯವಾಗಿತ್ತು ಅವರಿಗೆ. ಸೊ ಅವರು ರಾಜಕಾರಣ ಮಾಡೋದಕ್ಕಿಂತ ಹೆಚ್ಚಾಗಿ UPA 2 ಆಗಿದೆ ಏನು ಅಂತಂದರೆ ಈ ಪಾಲಿಸಿ ಪ್ಯಾರಲಿಸ್ ಅದು ಭಾಳ ಸಮಸ್ಯೆ ಆಗಿತ್ತು. ಯಾಕೆಂದರೆ ನೀವು ಫಸ್ಟ್ UPA 1 ಈಗಲೂ ಕೂಡ ನಾವು ಹುಡುಕಬೇಕು ಅಂತಂದರೆ ಅಂಥ ದೊಡ್ಡ ಲೋಪದೋಷಗಳು, ಕ್ಷಮಿಸಲಾರದಂತಹ ತಪ್ಪುಗಳು ಅಂತ ಅನಿಸಲ್ಲ. ಬಟ್ ಅದಾದಮೇಲೆ UPA 2 2G, ಸ್ಪೆಕ್ಟ್ರಮ್ಮು ಮತ್ತು ಕಾಮನ್ವೆಲ್ತ್ ಗೇಮ್ದು ಏನೆಲ್ಲ ಆಗ್ದು ಅದು ಕನ್ಸರ್ನ್ ಮಿನಿಸ್ಟ್ರು ಮಾಡಿರ್ಬೋದು ಅಥವಾ ಇನ್ನೊಬ್ರು ಯಾರೋ ಮಾಡಿರ್ಬೋದು. ಬಟ್ ಹೆಡ್ ಆಫ್ ದ ಗೌರ್ಮೆಂಟ್ ಇಸ್ ಅ ಪ್ರೈಮ್ ಮಿನಿಸ್ಟರ್. ಅಲ್ಲ, ಅವರದ್ದು UPA 2 ಏನಾಯಿತು, ನಿಮ್ಮ ಈ ನ್ಯೂಕ್ಲಿಯರ್ ಫ್ಯಾಕ್ಟ್ ಇದೆಯಲ್ಲ, ಪರಮಾಣು ಸಹಕಾರ ಒಪ್ಪಂದ ಅಮೇರಿಕದ ಜೊತೆ, ಅದನ್ನು ಭಾಳ ಅವರು ಹಾರ್ಟ್ ತಗೊಂಡ್ಬಿಟ್ಟಿದ್ರು, ಅದನ್ನು ಮಾಡಲೇಬೇಕು ಅಂತ. ಸೊ ಅಲ್ಲಿ ಅವರ ಮೇಲೆ ನೀವು ಕೆಲವು ಅಂದರೆ ಒಪ್ಪದೇ ಇರುವ ಕೆಲವು ವಿಚಾರ, ಅಂದರೆ ಅದು ಇವತ್ತು ಕಾಮನ್. ಅದು ನೆಹರೂಂದು ಒಂದು ನಾನ್ ಅಲೈನ್ಮೆಂಟ್ ಒಂದು ಫಾರಿನ್ ಪಾಲಿಸಿ ಇತ್ತು, ಯಾರ ಜೊತೆ. ನೀವು ಮನಮೋಹನ್ ಸಿಂಗ್ ಗೌರ್ಮೆಂಟ್ ನೋಡಿದರೆ ಈ ವಾಸ್ ವೆರಿ ಕ್ಲೋಸ್ ಟು USA, ಆಯಿತಾ. ಅಮೇರಿಕಕ್ಕೆ ಅವರು ಭಾಳ ಹತ್ತಿರ ಆಗಿದ್ದರು. ನೀವು ಆ ಕಾಲದಲ್ಲಿ ಜಾರ್ಜ್ ಬುಷ್ ಜೊತೆ ಪರಮಾಣು ಸಹಕಾರ ಒಪ್ಪಂದ ಮಾಡಿದಾಗ, ಈಗ ಪರಮಾಣು ಸಹಕಾರ ಒಪ್ಪಂದ ಒಂದು ರೀತಿ UPAನೇ ಕುಸಿದು ಬಿದ್ದು ಬಿಡುತ್ತೆ ಅನ್ನುವ ಹಂತಕ್ಕೆ ಹೋಗಿತ್ತು. ನನಗೆ ಈಗಲೂ ನೆನಪಿದೆ, ನೀವು ಪಾರ್ಲಿಮೆಂಟ್ ನೋಡಿದಿರಲ್ಲ, ಪಾರ್ಲಿಮೆಂಟಿನ ಕಾರಿಡಾರಲ್ಲಿ ಮನಮೋಹನ್ ಸಿಂಗ್ ನಡ್ಕೊಂಡು ಹೋಗ್ತಾಯಿದ್ರು. ಟೆಲಿಗ್ರಾಫಿನ ಮಾನಿನಿ ಚಟರ್ಜಿ ಇದ್ದಾರಲ್ಲ, ನಿಮಗೆ ಗೊತ್ತಲ್ಲ ಮಾನಿನಿ ಚಟರ್ಜಿ, ಅವರು ಹಿಂದಿನಿಂದ ಬಂದು ಇವರನ್ನೇನೋ ಕ್ವಶನ್ ಕೇಳ್ತಾಯಿದ್ರು. ಆಗ ಅವರು ಹೇಳ್ತಾರೆ, ಲೆಫ್ಟ್ ಪಾರ್ಟೀಸ್ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಏನು ದೇ ಕ್ಯಾನ್ ಚೂಸ್ ದೇರ್ ಓನ್ ವೇನ ಆ ರೀತಿ ಮಾತಾಡಿರ್ತಾರೆ. ಅವರ ಹಾದಿ ಅವರು ನೋಡ್ಕೊಳ್ಬೋದು ಅಂತ ಒಂದು ವರ್ಡ್, ಅಷ್ಟರ ಮಟ್ಟಿಗೆ ಅದರಿಂದಲೇ ಅದು ಸ್ಫೋಟ ಆಗಿದೆ. ಆ ನಂತರ ಮರುದಿವಸ ದೊಡ್ಡ ವಿಪ್ಲವ, ಅದು ಲೆಫ್ಟ್ ಪಾರ್ಟಿಗೆ ಒಂದು ಕೊಟ್ಟರು ಅಂತ. ಸೊ ಅವರು, ಈಗ ನಾನು ಹೇಳ್ತೇನೆ, ನಾನು ಅದನ್ನು ನೋಡಿ ಸರ್, ಮಾತೇ ಆಡಲ್ಲ ಅಂತನ್ನುವಂಥ ಆರೋಪ ಇರ್ತದೆ. ಆಮೇಲೆ ಅಂಥ ಬೋಲ್ಡ್ ಡಿಸಿಷನ್, ಅದು ಅಂಥ ಬೋಲ್ಡ್ ಡಿಸಿಷನ್ ಪಾರ್ಟಿಯಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ಅದು ಲೆಫ್ಟ್ ಪಾರ್ಟಿಯನ್ನು ದೂರ ಮಾಡೋದು ಇಷ್ಟ ಇರಲಿಲ್ಲ ಅವರಿಗೆ, ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ. ಬಟ್ ಸೋನಿಯಾ ಗಾಂಧಿ ಸ್ಟುಡ್ ಬೈ ಹಿಮ್. ಸ್ಟುಡ್ ಬೈ ಹಿಮ್. ಅವರು ಹೇಳಿದ್ದೇನೆಂದರೆ, ಈಗ ನೀವು ಬೇರೆ ರೀತಿ ಪರಮಾಣು ಸಹಕಾರ ಒಪ್ಪಂದ ಆದ ನಂತರ ನಮ್ಮ ದೇಶದ ಈ ಇಂಧನದ ಸಮಸ್ಯೆ ಕಂಪ್ಲೀಟ್ ಏನು ಪರಿಹಾರ ಆಗೋದಿಲ್ಲ, ಆಗಿಲ್ಲ, ಇವತ್ತಿಗೂ ಆಗಿಲ್ಲ. ಒಂದಷ್ಟು ಈಗ ಆಗ ಒಂದು 10 ರಿಯಾಕ್ಟರ್ಗಳಿದ್ದಿರ್ಬೋದು, ಈಗ ಒಂದು 40-50 ರಿಯಾಕ್ಟರ್ಗಳಿದೆ. ಆದರೂ ಇವತ್ತು ಪರಮಾಣುವಿಂದ ಬಂದ ನಾವು 4ನೇ ಪ್ಲೇಸಲ್ಲಿ ಏನೋ ಇದ್ದೇವೆ, ಅಂದರೆ ವಿಂಡ್ ಅದು ಇದೆಲ್ಲ ಸೇರಿದರೆ ನಾವು 4ನೇ ಪ್ಲೇಸಲ್ಲಿ ಪರಮಾಣುದು ಇದೆ. ಅದರಿಂದ ಭಾಳ ದೊಡ್ಡ, ಅದರಿಂದ ನಮಗೆ ಲಾಭ ಆಗಿಲ್ಲ. ಅದೇ ರೀತಿ ಲೆಫ್ಟ್ನವರು ಹೇಳುವ ಹಾಗೆ ಅದು ಒಪ್ಪಂದ ಮಾಡಿಕೊಂಡು ಕೂಡಲೇ ನೀವು ಅಮೇರಿಕದ ವಸಾಹತು ಆಗಿಬಿಡ್ತೀರಿ ಎನ್ನುವ ಆರೋಪ ಕೂಡ ಇಲ್ಲ. ಆಮೇಲೆ ಭಾಳ ಮುಖ್ಯವಾಗಿ ಅದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ನಲ್ಲಿ ಅದು ಇರಲಿಲ್ಲ. ಅದು ಪರಮಾಣು ಸಹಕಾರ ಒಪ್ಪಂದ ಇದೆಯಲ್ಲ, ಅದು UPAನ ಕಾಮನ್ ಮಿನಿಮಮ್ ಪ್ರೋಗ್ರಾಮಲ್ಲೂ ಇರಲಿಲ್ಲ. ಅದಕ್ಕೆ ಅವರು ಯಾಕೆ ಅಷ್ಟೊಂದು ಹಠ ಮಾಡಿದರು ಎನ್ನುವುದು ಅದು ವಿಚಿತ್ರವಾದ್ದು ಅದು. ಅಂದರೆ ಅದನ್ನು ಅವರು ಪರ್ಸ್ನಲಾಗಿ ತಗೊಂಡ್ರು, ಪ್ರೆಸ್ಟೀಜಿಯಾಗಿ ತಗೊಂಡ್ರು. ಆಗ ಈಗ ರಿಫ್ಟ್ ಆಗಬೇಕಾದ್ರೆ ಆಗಬೇಕಿತ್ತು.
ಹೆಚ್ಚಿನವರು ಇನ್ಕ್ಲೂಡಿಂಗ್ ಅರ್ಜುನ್ ಸಿಂಗ್, ಇನ್ಕ್ಲೂಡಿಂಗ್ ಪ್ರಣಬ್ ಮುಖರ್ಜಿ, ಅವರು ಯಾರೂ ಕೂಡ ಪರಮಾಣು ಸಹಕಾರ ಒಪ್ಪಂದದ ಪರವಾಗಿರಲಿಲ್ಲ. ಅವರು ಯಾವತ್ತೂ ಕೂಡ ಎಸರ್ಟ್ ಮಾಡಿಕೊಳ್ಳದ ಮನಮೋಹನ್ ಸಿಂಗ್ ಆ ಒಂದು ವಿಷಯಕ್ಕೆ ಮಾತ್ರ ಭಾಳ ಹಠ ಮಾಡಿ ಕೂತರು. ಅವರು ಈಗ ಮಾನಿನ್ ಚಟರ್ಜಿಗೆ ಆ ಒಂದು ಲೈನ್ ಹೇಳುವಾಗ ಸುಮ್ಮನೆ ಬಾಯ್ ಬಡ್ಕರ್ ಥರ ಹೇಳಿದ್ದಲ್ಲ, ಅವ್ರಿಗೆ ಗೊತ್ತಿದೆ ಅದರ ಮೆಸೇಜ್ ಏನಾಗುತ್ತಾ ಇದೆ ಅಂತ. ಅದರ ನಂತರ ಅವರು ಆ ಇಡೀ ಇದನ್ನು ಮ್ಯಾನೇಜ್ ಮಾಡಿದ ರೀತಿ ಇದೆಯಲ್ಲ, SP ಹೊರಗಿನಿಂದ ಸಪೋರ್ಟ್ ಮಾಡ್ತಾ ಇತ್ತು, SP ಅನ್ನು ಒಳಗಡೆ ಕರ್ಕೊಂಡ್ರು. ನಮ್ಮ ಕರ್ನಾಟಕದಲ್ಲಿ 3-4 ಮನೋರಮ ಧ್ವರಾಜ್ ಇವರೆಲ್ಲ ಜಂಪ್ ಮಾಡಿದರು ಎಲ್ಲ. ಆ ಇಡೀ ಪೊಲಿಟಿಕಲ್ ಮ್ಯಾನೇಜ್ಮೆಂಟನ್ನು ನೋಡಿ, ಅವರು ಅಮರ್ ಸಿಂಗ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರಾಗ ಅಮರ್ ಸಿಂಗ್ SP ಅನ್ನು ಮ್ಯಾನೇಜ್ ಮಾಡಿದ. ಯಾಕೆಂದರೆ SPಗೆ ಅಲ್ಲಿ BSP ವಿರುದ್ಧದ ಪ್ರಾಬ್ಲಮ್ ಇತ್ತು. ಸೊ ಅವರು ಎಲ್ಲ ಮಾಡಿ ಅವರು ಆರಾಮಾಗಿ ಮೆಜಾರಿಟಿ ತಂದು UPಯನ್ನು ಉಳಿಸಿದರು. ಅಲ್ಲಿ ನಾನಾಗ ಬರೆದಿದ್ದೆ, ರಾಜಕಾರಣಿ ಆಗದೆ ರಾಜಕಾರಣ ಅಂದರೆ ಅವರು ಆ ಕಾಲದಲ್ಲಿ ಒಬ್ಬ ಪೊಲಿಟಿಷಿಯನ್ ಅಂದರೆ ಸೋನಿಯಾ ಗಾಂಧಿಯ ಒಂದು ಸಿಗ್ನಲ್ ಕಾಯ್ತಾ ಇದ್ರು ಏನವರು. ಸೋನಿಯಾ ಗಾಂಧಿ ಅದಕ್ಕೆ ಒಪ್ಪಿದ್ದು, ಸೋನಿಯಾ ಗಾಂಧಿ ಡಿಪೆಂಡ್ ಮಾಡಿದರು, ಓಪನ್ ಆಗಿ ಡಿಪೆಂಡ್ ಮಾಡಿದರು ಮನಮೋಹನ್ ಸಿಂಗನ್ನು. ಅವ್ರು ಹೋಗಿದ್ದಾರೆ ಹೋಗಲಿ ಅಂತ. ಸಾಮಾನ್ಯವಾಗಿ ಲೆಫ್ಟ್ ಪರವಾಗಿರುವವರು ಅವರು ಹೋದ್ರು. ಸೊ ಅಲ್ಲಿ ಅದರ ನಂತರ ಒಂದು ಸ್ವಲ್ಪ ರಾಜಕಾರಣಿಯಾಗಿ ಅವರು ಕಾಣಿಸ್ಕೊಂಡು, ಅಂದರೆ ಅವರಿಗೆ ರಾಜಕಾರಣನೇ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅಲ್ಲ ಅದು ನಾನು ಹೇಳೋದು. ಆದರೆ ಅವರೊಂದು ಲಿಮಿಟ್ ಹಾಕ್ಕೊಂಡು ಬಿಡೋದು ರಾಜಕಾರಣ, ಈ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅದು ಸೋನಿಯಾ ಮೇಡಮದ್ದು, ನಾನು ಅಡ್ಮಿನಿಸ್ಟ್ರೇಷನ್ ಅಂತ. ಅವರು ಅದನ್ನು ಭಾಳ ಕ್ರಾಸ್ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ದಟ್ ವಾಸ್ ದಿ ಸಕ್ಸಸ್ ಆಫ್ ದ UPA. ಅಲ್ಲ ಸರ್, ಅಂದರೆ ಈಗ ಇದೆಲ್ಲದರ ಹೊರತಾಗಿ ನಾವು ಅವಾಗ ಒಂದು ಬೇರೆದು ಡಿಸ್ಕಸ್ ಮಾಡಿದ್ವಿ. ಪ್ರಣಬ್ ಮುಖರ್ಜಿ, ನಟ್ವರ್ ಸಿಂಗ್, ಚಿದಂಬರಂ, ಇವರೆಲ್ಲ, ಅರ್ಜುನ್ ಸಿಂಗ್ ಇವರೆಲ್ಲ ಇದ್ದಲ್ಲ. ಮತ್ತು ಅವರೆಲ್ಲ ಕ್ಯಾಬಿನೆಟಲ್ಲಿದ್ದರು. ಇವರೆಲ್ಲರಿಗಿನ್ನ ಅವರು ಏಜಲ್ಲಿ ಸೀನಿಯರ್ ಇದ್ದರು, ಎಕ್ಸ್ಪೀರಿಯನ್ಸ್, ಪೊಲಿಟಿಕಲ್ ಎಕ್ಸ್ಪೀರಿಯನ್ಸಲ್ಲಿ ಸೀನಿಯರ್ ಇದ್ದರು, ಬೇರೆ ಸಬ್ಜೆಕ್ಟ್ಗಳ ವಿಷಯದಲ್ಲಿ ಇವರು ಪಾರ್ಟಿಯಲ್ಲಿ ಸೀನಿಯರು, ಸಬ್ಜೆಕ್ಟ್ ವೈಸ್ ಭಾಳ ಅವ್ರಿಗೆ ಹೋಲ್ಡ್ ಇತ್ತು. ಸೊ ಅವ್ರನ್ನೆಲ್ಲ ನಾವು ಪೊಲಿಟಿಷಿಯನ್, ನೀವು ಹೇಳಿದ್ರಿ ನಂತರದಲ್ಲಿ ಅವ್ರು ಹಂಗೆ ಪಾಲಿಟಿಕ್ಸ್ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ ಅಂತ. ಬಟ್ ಅಟ್ಲೀಸ್ಟ್ ಇನಿಷಿಯಲ್ ಸ್ಟೇಜಲ್ಲಾದರೂ ಇಂಥ ಘಟಾನುಘಟಿಗಳಂತಕಿಂತ ಒಂದು ಸ್ವಲ್ಪ ಎಡ್ವೈಟ್ ಅಂತ ಈ ನೆಗೆಟಿವ್ ಟರ್ಮ್ಸ್ ಅಲ್ಲಿ ಬಳಸ್ತೀವಿ, ಹಂಗೆ ಬಳಸಿದ್ರೆ ಒಳ್ಳೇದು ಅನ್ಸುತ್ತೆ. ಈ ಎಡ್ವೈಟ್ಗಳನ್ನು ಹೆಂಗೆ ಮ್ಯಾನೇಜ್ ಮಾಡಿದ್ರು ಅಂತ ಅಲ್ಲೇ ಅದನ್ನು ಹೇಳಿದ್ದಲ್ಲ, ಆ ಮ್ಯಾನೇಜ್ಮೆಂಟ್ ಎಲ್ಲ ಸೋನಿಯಾ ಗಾಂಧಿ ಬಿಟ್ಟು. ಸೋನಿಯಾ ಗಾಂಧಿ ನೋಡಿ 2004ಕ್ಕೆ ಬಂದಾಗ ಸೋನಿಯಾ ಗಾಂಧಿ ವಾಸ್ ವೆರಿ 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 ಪವರ್ಫುಲ್. ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಸಮೀಕ್ಷೆನೂ ಮತ್ತೊಂದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಂಡಿಯಾ ಶೈನಿಂಗ್ ಆ ಮಟ್ಟಕ್ಕೆ ನಡೀತಾ ಇತ್ತು. ಸೋನಿಯಾ ಗಾಂಧಿ ಆಗಷ್ಟೇ ಏನು ಮಾಡ್ತಾರೆ ಅಂತ ಗೊತ್ತಿದ್ದಾಗ ಅವರು 2 ಕಾರಣ ಇತ್ತು. ಒಂದು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದುಬಿಡ್ತು, ಆ್ಯಂಡ್ ಶಿ ಸ್ಯಾಕ್ರಿಫೈಸ್ ದಿ ಪವರ್. ಸೊ ಆಗ ಅವರ ಸುತ್ತ ಒಂದು ಆರಾ ಕ್ರಿಯೇಟ್ ಆಗಿತ್ತೇನೆಂದರೆ ಸಿ ಈಸ್ ದಿ ಮೋಸ್ಟ್ ಪವರ್ಫುಲ್ ಹೆಡ್ ಆಫ್ ದಿ ಕಾಂಗ್ರೆಸ್ ಅಂತ. ಸರ್, ಆ್ಯಕ್ಚುಲಿ ಆಗ ನಾನೊಂದು ರಿಪೋರ್ಟ್ ಓದಿದ್ದೆ, ಏನಂತಂದರೆ ಇವನ್ ಪ್ರಪಂಚದ ಅತ್ಯಂತ ಪ್ರಭಾವಶಾಲಿ ಮಹಿಳೆಯರ ಪೈಕಿ ಸೋನಿಯಾ ಗಾಂಧಿ 2-3 ಸ್ಥಾನದಲ್ಲಿ ಇದ್ರು. ದಟ್ ಇಸ್ ಟ್ರೂ. ನೀವು ವಾಜಪೇಯಿಯ ನೇತೃತ್ವದ ಒಂದು ಸರ್ಕಾರವನ್ನು ಆ ರೀತಿ ಇಂಡಿಯಾ ಶೈನಿಂಗ್ ಅಂತ ಮಾಡಿದಾಗ, ಮೊನ್ನೆ ಪಾಲಿಟಿಕ್ಸ್ಗೆ ಎಂಟ್ರಾದ ಅವರು, ಅದು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದ, ಅವರು ಹಿಂದೂವಾಗಿ ಆಗಿದ್ದಾರೆ ಅದು ಬೇರೆ, ಸೇರಿದ ಒಬ್ಬ ವಿದೇಶಿ ಮಹಿಳೆ ಒಂದು ಪಾರ್ಟಿಯನ್ನು ವಿಕ್ಟ್ರಿಗೆ ಮುನ್ನಡೆಸೋದು, ಆಮೇಲೆ ಆ ಒಂದು ಮಿತ್ರ ಪಕ್ಷಗಳನ್ನೆಲ್ಲ ಒಟ್ಟು ಮಾಡಿ ಒಂದು ಗೌರ್ಮೆಂಟನ್ನು ಫಾರ್ಮ್ ಮಾಡೋದಿದೆಯಲ್ಲ, ಅದು ನೀವು ಆ ಕ್ರೆಡಿಟನ್ನು ಪಾಪ ಆಕೆಗೆ ಆ ಪೂರ್ತಿ ಕ್ರೆಡಿಟ್ ಯಾರು ಕೊಡೋದಿಲ್ಲ. ಆ್ಯಕ್ಚುಲಿ ಆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇಟ್ ಈಸ್ ಬ್ರಿಲಿಯಂಟ್ ಅದು. ಅದನ್ನು ಮಾಡಿದ್ದಾರೆ. ಅದರಿಂದ ಯಾರೂ ಕೂಡ ಆ ಕಾಲದಲ್ಲಿ ಸೋನಿಯಾ ಗಾಂಧಿ ವಿರುದ್ಧ ಉಸಿರೆತ್ತುವ ಪರಿಸ್ಥಿತಿಯಲ್ಲಿ ಪ್ರಣಬ್ ಮುಖರ್ಜಿದು ಏನಿದೆ, ಅವ್ರಿಗೆ ಅವರ ಯಾರು ಕೂಡ ಇವರು ಪ್ರಣಬ್ ಮುಖರ್ಜಿ ವೆಸ್ಟ್ ಬೆಂಗಾಲಲ್ಲಿ ಗೆಲ್ಲಬೇಕಾದ್ರೆ ಒಂದು ಲೆಫ್ಟ್ ಪಾರ್ಟಿ ಸಪೋರ್ಟ್ ಮಾಡಬೇಕು, ಇಲ್ಲದ್ರೆ ಮಮತಾ ಬ್ಯಾನರ್ಜಿ ಆಗ BJP ಜೊತೆ ಇದ್ಲು. ಆ್ಯಕ್ಚುಲಿ ಇವರು ಆದಾಗ NDA ಜೊತೆಗಿದ್ರು. ಅದರಿಂದ ಅಂಥ ಸ್ಟ್ರಾಂಗ್ ಲೀಡರ್ಗಳು ಕೂಡ ಹಾಗೆ ನೋಡಿದರೆ ಯಾರಿಲ್ಲ. ಮ್ಯಾನೋರಿಂಗ್ ಮಾಡ್ಬೋದು ಒಳಗಡೆಯಿಂದ, ಆದರೆ ಜನರ ಸಪೋರ್ಟ್ ಇದೆಯಲ್ಲ ಅದು ಸೋನಿಯಾ ಗಾಂಧಿಗಿತ್ತು. ಅದರಿಂದ ಆಕೆಗೆ ಬಹುಶಃ ಎಲ್ಲೂ ಕೂಡ. ಆಮೇಲೆ ನೀವು ಮನಮೋಹನ್ ಸಿಂಗ್ರ ಸ್ಟೈಲ್ ಏನಂದರೆ, ಮನಮೋಹನ್ ಸಿಂಗ್ ಯಾರಿಗೂ ಕೂಡ ಇನ್ಸಲ್ಟ್ ಮಾಡೋದು, ಇಲ್ಲದ್ರೆ ಯಾರದನ್ನು ಒಪಿನಿಯನ್ ಕೊಟ್ಟರೆ ಅದನ್ನು ತಿರಸ್ಕಾರ ಮಾಡೋದು, ಇದೆಲ್ಲ ಮಾಡ್ತಿರಲಿಲ್ಲ. ಅವರಿಗೆ ಒಂದು ಒಳ್ಳೆ ಮ್ಯಾನರ್ಸ್ ಇತ್ತು ಅವ್ರಿಗೆ. ಯಾರನ್ನು ಅವ್ರಿಗೆ ಕೊಡಬೇಕಾದ ಗೌರವ ಎಷ್ಟು ಕೊಡಬೇಕು ಅದನ್ನು ಕೊಡೋಕ್ಕೆ ಗೊತ್ತಿತ್ತು. ಸಪೋಸ್ ಒಂದು ತಿರಸ್ಕಾರ, ಇನ್ಸಲ್ಟ್ ಆದರೆ ನುಂಗ್ಕೊಳ್ಳಿಕ್ಕೆ ಗೊತ್ತಿತ್ತು ಅವರಿಗೆ. ಅದು ಅಂಥ ಸಂದರ್ಭದಲ್ಲಿ ಆಗಿದೆ ಸುಮಾರು. ಇವರು ಇಂಥ ಕಿರಿಕಿರಿಗಳನ್ನು ಇವರೆಲ್ಲ ಮಾಡಿದ್ದಾರೆ. ಬಟ್ ಆ ಕಾಲದಲ್ಲಿ ಬಿಕಾಸ್ ಸೋನಿಯಾ ಗಾಂಧಿ ಸ್ಟುಡ್ ಬೈ ಹಿಮ್,
ಅಂಥ ಸಂದರ್ಭ ಬಂದಾಗ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಅವರಿಗೆ ಬಿಟ್ಟಿದ್ದರು, ಅದು ಆ ರೀತಿ ಮ್ಯಾನೇಜ್ ಆಗ್ತಾಯಿತ್ತು. ಇದು ಇವರು ಮಾಡುವ ಎಲ್ಲ ಕಿತಾಪತಿಗಳನ್ನು ಮಾಡಿದ್ದಾರೆ. ಅದೇ ಹೇಳಿದಲ್ಲ, ಸೆಕೆಂಡ್ ಹಾಫಲ್ಲಿ ರಾಹುಲ್ ಗಾಂಧಿಯನ್ನು ಎತ್ತಿ ಕಟ್ಟಲಿಕ್ಕೆ ನೋಡಿದರು, ಆದರೆ ಸೋನಿಯಾ ಗಾಂಧಿ ಆಗಲೂ ಅದಕ್ಕೆ ಒಪ್ಪಿಲ್ಲ. ರಾಹುಲ್ ಗಾಂಧಿದು ಒಂದು ಮಿಸ್ಟೇಕ್ ಅಲ್ಲೂ ಏನಾಯ್ತು, ಬಹುಶಃ ನನ್ನ ಪ್ರಕಾರ ಮನಮೋಹನ್ ಸಿಂಗ್ ಎಲ್ಲೋ ಒಂದು ಕಡೆ ಮಾತಾಡಿದ್ದಾರೆ, ಅದನ್ನು ರಾಹುಲ್ ಗಾಂಧಿಗೆ ಅನ್ನೋ ಕ್ಯಾಬಿನೆಟಿಗೆ ತಗೊಳ್ಬೇಕಂತ ಇತ್ತು ಅವರಿಗೆ 2014 ಬಂದ. ಅದು ಬಂದುಬಿಟ್ಟಿದ್ರೆ ಬಹುಶಃ ರಾಹುಲ್ ಗಾಂಧಿ ನೋಡಿ, ಅದು ಕೂಡ ಅದನ್ನು ಅವರು ಯೋಚನೆ ಮಾಡಬೇಕಿತ್ತು. ರಾಹುಲ್ ಗಾಂಧಿ ಆ ಕಾಲದಲ್ಲಿ ಏನಾದರೂ ಕ್ಯಾಬಿನೆಟ್ಗೆ ಬಂದುಬಿಟ್ಟಿದ್ರೆ ಬಹುಶಃ ಇಂಡಿಯಾದ ಪಾಲಿಟಿಕ್ಸ್ ಸ್ವಲ್ಪ ಬೇರೆ ಆಗ್ತಿತ್ತು ಏನೋ, ಒಂದು 10 ವರ್ಷಗಳ ಎಕ್ಸ್ಪೀರಿಯೆನ್ಸ್ನ ಮೂಲಕ. ಈಗ ಅವರು ಲೇಟಾಗಿ ಮೆಚ್ಯೂರ್ ಆದರು ನೋಡಿ. ರಾಹುಲ್ ಗಾಂಧಿ ಈಗ ಮೆಚ್ಯೂರ್ ಆಗಿರೋದು ಈಗಿನ 10 ವರ್ಷಗಳಲ್ಲಿ. ಆ 10 ವರ್ಷಕ್ಕಿಂತ ಮೊದಲೇ ಅವರು ಆಗ ಭಾಳ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಲಿಕ್ಕೆ ಹೋದರು. ನಾನು ಜನರ ಬಳಿಗೆ ಹೋಗ್ತೇನೆ, ಯೂತ್ ಕಾಂಗ್ರೆಸ್ಸನ್ನು ಇಲೆಕ್ಷನ್ ಮೂಲಕ ಇಂಥದ್ದೆಲ್ಲ ಮಾಡಿದರು ನೋಡಿ ಅವರು. ಅದು ಯಾವುದು ಸಕ್ಸಸ್ ಆಗಲಿ. ಬಟ್ ಫೈನಲಿ ಅಲ್ಲ, ನಾನು ಇದು ಬೇರೆ ಸಬ್ಜೆಕ್ಟ್ ಬಂತು ಅಂತ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಫೈನಲಿ ರಾಹುಲ್ ಗಾಂಧಿ ಸಕ್ಸಸ್ ಆಗಿದ್ದು ಜನರ ಮಧ್ಯೆ. ಸರ್, ಈ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಇನ್ನೊಂದು ವಿಷಯ ಖಂಡಿತಕ್ಕೂ ಡಿಸ್ಕಸ್ ಮಾಡಲೇಬೇಕು. ಏನಂದರೆ, ಯಾವ ಜನ ಅಥವಾ ಯಾವ ವರ್ಗ ಅವರಿಂದ ಬಹಳ ದೊಡ್ಡ ಲಾಭವನ್ನು ಮಾಡ್ಕೊಳ್ತು. ಈಗ ಫಾರ್ ಎಕ್ಸಾಂಪಲ್ ವಿದ್ಯಾವಂತರು, ಮತ್ತು ಈಗ ನಾವೇನು ಮೊಬೈಲು, ಇಂಟರ್ನೆಟ್ಟು, ಲ್ಯಾಪ್ಟಾಪು, ಈ ಥರದ ಒಂದು ಈ ಹೊಸ ಹೊಸ ಪ್ಲಾಟ್ಫಾರ್ಮ್ಗಳು ಉಟ್ಕೊಂಡಿದ್ದಾವಲ್ಲ, ಅದಕ್ಕೆಲ್ಲ ಒಂದು ಅರ್ಥದಲ್ಲಿ ಮುನ್ನುಡಿ ಬರೆದಂಥವ್ರು ಮನಮೋಹನ್ ಸಿಂಗ್. ಅದಕ್ಕೆ ಬೇರೆ ಬೇರೆಯವ್ರ ಕಾರಣ ಇರ್ಬೋದು, ಬಟ್ ಈ ವಾಸ್ ದ ಕೀ ಪರ್ಸನ್. ಓಕೆ, ಬಟ್ ಇದೇ ಜನ ಅಂದರೆ ಯಾರು ಮೊಬೈಲ್ ಮುಖಾಂತರ ಲೈಫ್ ಕಂಡುಕೊಳ್ತಿದ್ದಾರೋ, ಕಂಪ್ಯೂಟರ್ ಮುಖಾಂತರ, ಲ್ಯಾಪ್ಟಾಪ್ಗಳ ಮುಖಾಂತರ, ಇಂಟರ್ನೆಟ್ ಜಗತ್ತಿನ ಮುಖಾಂತರ ಲೈಫನ್ನು ಕಂಡುಕೊಳ್ತಿದ್ದಾರೋ ಅಥವಾ ಲೈಫನ್ನು ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೋ, ಅವರೇ ಮನಮೋಹನ್ ಸಿಂಗ್ ಅವರನ್ನು ಅತ್ಯಂತ ತುಚ್ಛವಾಗಿ ನಡೆಸ್ಕೊಂಡಿದ್ದಾರೆ, ಅಪಹಾಸ್ಯ ಮಾಡಿದ್ದಾರೆ. ಈ ಮೋನಿ ಸಿಂಗ್ ಅಂತ ಕರೆದವ್ರು ಯಾರು ನಮ್ಮೂರಿನ ರಾಮಣ್ಣ, ಭೀಮಣ್ಣ, ಸೋಮಣ್ಣ ಇವ್ರು ಯಾರು ಖಂಡಿತ ಕರೆದಿಲ್ಲ ಸರ್. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೋ ಅಥವಾ ಸೋಕಾಲ್ಡ್ ಎಜುಕೇಟೆಡ್ ನೌಕರ ವರ್ಗ, ವಾಟ್ಸಪ್ ಅಂಕಲ್ ಆಂಟಿಗಳು, ಇವ್ರು ಕರೆದಿರೋದು ಮೋನಿ ಸಿಂಗ್ ಅಂತನೋ ಅಥವಾ ಮೋನಿ ಬಾಬಾ ಇನ್ನೊಂದೇನೋ. ಇದೊಂದು ಅತ್ಯಂತ ಕೃತಜ್ಞಾಹೀನ ಕೆಲಸ ಅಂತ ನನಗನ್ಸುತ್ತೆ. ನೀವೊಬ್ಬ ಅಬ್ಸರ್ವರ್ ಆಗಿ ಮನಮೋಹನ್ ಸಿಂಗ್ನ ಮತ್ತು ಈ ವರ್ಗವನ್ನು ನೋಡಿದವರಾಗಿ ನಿಮ್ಮ ಒಪಿನಿಯನ್ ಏನು? ನಾನು ಇದಕ್ಕೆ ಸಂಬಂಧಿಸಿದಾಗ ಒಂದು ಕಾಲಮ್ ಬರೆದಿದ್ದೆ, ನಾನು ಓದಿದ್ದೆ ಅದನ್ನ. ಮಾಡಿದ್ದನ್ನು ಉಣ್ಣಲೇಬೇಕಲ್ಲವೇ ಪ್ರಧಾನಿಗಳೇ ಅಂತ ಹಾಕಿದ್ದೇನೆ. ನೋಡಿ, ಆ ಕಾಲದಲ್ಲಿ ಬಹುಶಃ 2000 ಆ ಟೈಮಲ್ಲಿ 2001 ನಾವು ಮೆಕೆನ್ಸಿ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಇದೆಯಲ್ಲ, ಅದು ಒಂದು ಸರ್ವೆ ಮಾಡಿದೆ. ಆ ಸರ್ವೆ ಏನು ಹೇಳುತ್ತೆ ಅಂದರೆ, ದೇಶದಲ್ಲಿ 5 ಕೋಟಿ ಜನ ಮಧ್ಯಮ ವರ್ಗದವರು ಇದ್ದರು ಅಂತ, 2001, 2002. ಆ ಸರ್ವೆ ಏನು ಹೇಳಿದೆ ಗೊತ್ತಾ, 2025 ಹೊತ್ತಿಗೆ ಈ ದೇಶದಲ್ಲಿ 58 ಕೋಟಿ ಮಧ್ಯಮ ವರ್ಗದ ಕುಟುಂಬಗಳು, ಮಧ್ಯಮ ವರ್ಗದ ಜನ ಬರ್ತಾರೆ. ಅಂದರೆ ಒಟ್ಟು ಪಾಪ್ಯುಲೇಷನ್ 41% ಆಗ್ತದೆ. ಸರ್, ಪ್ಲೀಸ್ ರಿಪೀಟ್ ಮಾಡಿ. ಆ ಸರ್ವೆ ಬಂದಿದ್ದು 2001 ಆಸ್ಪಾಸ್ನಲ್ಲಿ. ಇದು ಯಾವ ಟೈಮ್ ಅಷ್ಟೊತ್ತಿಗೆ 2025 ಟೈಮ್ಗೆ ಆಗುತ್ತೆ ಅಂತ ಹೇಳಿರೋರು. ಈ ಮನಮೋಹನ್ ಸಿಂಗ್ ಕಾಲದಲ್ಲಿ ಈಗ ನೀವು ಬಡವರು ಸೀದಾ ಹೋಗಿ ಶ್ರೀಮಂತರಾಗೋದಿಲ್ಲ, ಅವರು ಮೊದಲು ಮಧ್ಯಮ ವರ್ಗಕ್ಕೆ ಬರ್ತಾರೆ. ನೀವು ಕೆಳ ಮಧ್ಯಮ ವರ್ಗ, ಆ ನಂತರ ಮಧ್ಯಮ ವರ್ಗಕ್ಕೆ ಬರ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, 2 ಲಕ್ಷದವರೆಗಿನ 10 ಲಕ್ಷದವರೆಗಿನ ಸಂಬಳದವರು ಇವರು ಅಂತ ಈ ಮಧ್ಯಮ ವರ್ಗ. ಆ ಕಾಲದಲ್ಲಿ ವರ್ಷಕ್ಕೆ ಆ ರೀತಿ ಸಂಬಳದವರು ಅಂತ. ನಿಮ್ಮ LPG ಇದೆಯಲ್ಲ, ಲಿಬರಲೈಜೇಷನ್, ಗ್ಲೋಬಲೈಜೇಷನ್ ಆ್ಯಂಡ್ ಪ್ರೈವೇಟೈಜೇಷನ್, ಇದರ ಪಿತಾಮಹ ಡಾಕ್ಟರ್ ಮನಮೋಹನ್ ಸಿಂಗ್. ಸೊ ಪ್ರೈವೇಟೈಜೇಷನ್ ಶುರುವಾಯಿತು, ಖಾಸಗೀಕರಣಗಳು ಶುರುವಾಯಿತು, ಆಮೇಲೆ ಡಿಸ್ಇನ್ವೆಸ್ಟ್ಮೆಂಟ್ ಶುರುವಾಯಿತು. ಇದೆಲ್ಲವೂ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಎಂಪ್ಲಾಯ್ಮೆಂಟನ್ನು ಜನ್ರೇಟ್ ಮಾಡಿತು. ಪ್ರೈವೇಟ್ ಸೆಕ್ಟರಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿದ್ರು, ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಮಾಡಿದರು. ಇದರ ಎಲ್ಲ ಬೆನಿಫಿಷಿಯರಿಗಳು ಈ ಮಧ್ಯಮ ವರ್ಗದವರು. ಇದು ಒಂದು ಭಾಳ ದೊಡ್ಡ ವೋಟ್ ಬ್ಯಾಂಕ್ ಆಗಿ ಮನಮೋಹನ್ ಸಿಂಗ್ ಅವರನ್ನು ರಕ್ಷಣೆ ಮಾಡಬೇಕಿತ್ತು. ಆಯಿತು, ನಾನು ಯಾವಾಗ ಬರೆದೇನೆ ಅದರ ನಂತರ ಮನಮೋಹನ್ ಸಿಂಗ್ ವಿರುದ್ಧ ಈ ಆ್ಯಂಟಿ ಕರಪ್ಷನ್ ಮೂವ್ಮೆಂಟ್ ಆದಾಗ ಅದರಲ್ಲಿ ಇದ್ದವರೆಲ್ಲರೂ ಕೂಡ ಮನಮೋಹನ್ ಸಿಂಗ್ನ ರಿಜಿಮ್ನಲ್ಲಿ ಅವರು ಸೃಷ್ಟಿ ಮಾಡಿದ ಮಧ್ಯಮ ವರ್ಗದವರು, ಅವರೇ ತಿರುಗಿ ಬಿದ್ದರು ಇವರಿಗೆ. ಈ ಮಧ್ಯಮ ವರ್ಗದ ಹೇಗಿದೆ ಅಂದರೆ, ನೀವು ಹೇಳಿದ್ರಲ್ಲ, ಇವತ್ತಿಗೂ ಕೂಡ ಇವತ್ತು ನರೇಂದ್ರ ಮೋದಿಯವರ ದೊಡ್ಡ ವೋಟ್ ಬ್ಯಾಂಕ್ ಈ ಮಧ್ಯಮ ವರ್ಗದವರು, ಖಾಸಗಿಯಲ್ಲಿ ಕೆಲಸ ಮಾಡ್ತಾ ಇರುವವರು. ಇವತ್ತಿನ ರಿಪೋರ್ಟ್ ಪ್ರಕಾರ ಸರ್ಕಾರದ ಉದ್ಯೋಗ ಇರೋದು 2%, 98% ಉದ್ಯೋಗ ಖಾಸಗಿಯಲ್ಲಿದೆ.
ಇವರು 2% ಜನ ಅದು ಬೇರೆ. ಈ 98% ನೀವು ಹೇಳಿದಾಗ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುವವರು, ವಿದೇಶದ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವವರು, ದೇಶದ ಬ್ಯಾಂಕಲ್ಲಿ ಕೆಲಸ ಮಾಡುವವರು, ಪ್ರೈವೇಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರು, ಇವರು ಈ ರೀತಿ ಕ್ರಿಯೇಟ್ ಆಗಿದ್ದಾರೆ ಅಂದರೆ, ನಾನು ಆ ರಿಪೋರ್ಟಲ್ಲಿ ಬರೆದಿದ್ದೆ ಅದನ್ನು. ಅಂದರೆ ಒಬ್ಬ ಐ ಟಿ ಅವ್ರು ನನ್ನ ಹತ್ರ ಒಮ್ಮೆ ಫೋನ್ ಮಾತಾಡಿದಾಗ ಕೇಳಿದೆ, ವೈ ಯು ಆರ್ ಸಿಂಪ್ಲಿ ಹೇಟ್ ಮನಮೋಹನ್ ಸಿಂಗ್, ನೀನು ಯಾಕೆ ಆ್ಯಂಟಿ ಕರಪ್ಷನ್ ಮೂಮೆಂಟಲ್ಲಿ ಇದೆ ಅಂತ. ಅವನು ಹೇಳಿದೆ, ಈ ಸರ್ಕಾರ ಕರಪ್ಟ್ ಸರ್ಕಾರ, ಡೆಮೋಕ್ರಸಿನೇ ಫಾರ್ಸ್ ಆಗಿಬಿಟ್ಟಿದೆ ಅಂತ. ಅವನು ಏನು ಹೇಳ್ತಾನೆ ಅಂದರೆ, ನೋಡಿ, ನಾನು ಮನೆಯಲ್ಲಿರೋದು ನನ್ನ ಪ್ರೈವೇಟ್ ಲೇಔಟಲ್ಲೇ ಪರ್ಚೇಸ್ ಮಾಡಿದ ಮನೆಯಿಂದ, ಬಿಡಿಯೋದು ಮತ್ತೊಂದು ಕೊಟ್ಟ ಜಾಗದಲ್ಲಿ ಅಲ್ಲ. ನನ್ನ ಮಗಳು ಶಾಲೆಗೆ ಹೋಗೋದು ಪ್ರೈವೇಟ್ ಸ್ಕೂಲ್ಗೆ. ನನಗೆ ಏನಾದರೂ ಕಾಯಿಲೆ ಬಂದರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋದು ನಾನು, ಆಯಿತಾ. ನನ್ನ ಮನೆಯಲ್ಲಿ ಪೊಲೀಸರು ಕಾಯೋದಿಲ್ಲ, ಅಲ್ಲಿ ಪ್ರೈವೇಟ್ ಸೆಕ್ಯೂರಿಟಿ ಇರ್ತಾರೆ. ನಾನು ನಿಮ್ಮ BBMPಯಿಂದ ನೀರು ಯೂಸ್ ಮಾಡೋದಿಲ್ಲ, ನಾನು ಬೋರ್ವೆಲ್ ಹಾಕ್ಸ್ಕೊಂಡಿದ್ದೇನೆ. ನಾನು ಟ್ರಾವೆಲ್ ಮಾಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗೋದಿಲ್ಲ, ನಾನು ವೆಹಿಕಲಲ್ಲಿ ಹೋಗ್ತೇನೆ. ಎಲ್ಲಿದೆ ನಿಮ್ಮ ಸರ್ಕಾರ ಅಂತ ಕೇಳಿದೆ. ಇದು ಖಾಸಗೀಕರಣದ ದುರಂತ. ಇದು ಖಾಸಗೀಕರಣ ಯಾವ ಮಟ್ಟಿಗೆ ಹೋಗಿದೆ ಅಂದರೆ, ಅವನು ಹೇಳ್ತಾ ಇದ್ದ, ಅಲ್ಲ, ನನ್ನ ಪ್ರಕಾರ ಈಸ್ ಎಜುಕೇಟೆಡ್ ಫೂಲ್ ಅವ. ಅಲ್ಲ, ಫೂಲೇ. ನಾನು ಹೇಳೋದು, ಇವತ್ತು ನೀವು ಕ್ರಿಯೇಟ್ ಆಗಿದ್ದ ಈ ಭಕ್ತರ ಗ್ರೂಪ್ ನೋಡಿ, ದೇ ಆರ್ ಫೂಲ್ಸ್. ಅವನೇನು ಹೇಳ್ತಾನೆ ಗೊತ್ತಾ, ನನಗೆ ಸರ್ಕಾರ ಎದುರಾಗೋದು ಎರಡೇ ಸಂದರ್ಭಗಳಲ್ಲಿ. ಒಂದು, ನಾನು ರೋಡಲ್ಲಿ ಹೋಗುವಾಗ, ರೋಡಲ್ಲಿ ಹೋದಾಗ ನಾನು ಟ್ರಾಫಿಕ್ ರೂಲ್ ವೈಲೇಟ್ ಮಾಡಿದರೆ ಪೊಲೀಸ್ ಬರ್ತಾನೆ, ಅವನು ನಿಮಗೆ ರಿಸಿಪ್ಟ್ ಕೊಡೋದಿಲ್ಲ, ಅವನು ಲಂಚ ಕೇಳ್ತಾನೆ. ಸೊ ಗೌರ್ಮೆಂಟ್ ಅಂದರೆ ಕರಪ್ಷನ್ ಅಂತ. ಆಮೇಲೆ ನೀವು ಬೇರೆ ಏನು ಪ್ರೈವೇಟಲ್ಲಿ ಮಾಡ್ಬೋದು, ನಿಮ್ಮ ಡೆತ್ ಮತ್ತು ಬರ್ತ್ ಸರ್ಟಿಫಿಕೇಟ್ಗೆ ನೀವು ಅಲ್ಲೇ ಹೋಗಬೇಕು, ನಿಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಮಾಡಬೇಕಾದ್ರೆ ಅಲ್ಲೇ ಹೋಗಬೇಕು. ನಿಮಗೆ ಗೊತ್ತಿದೆ ಸಬ್ ರಿಜಿಸ್ಟರ್ ಆಫೀಸ್ ಹೇಗಿದೆ ಅಂತ. ಸೊ ಅವನು ಈ ಕರಪ್ಷನ್, ಆ್ಯಂಟಿ ಕರಪ್ಷನ್ ಮೂವ್ಮೆಂಟಲ್ಲಿದ್ದವರ ಜೊತೆ ನಾನು ಮಾತಾಡಿದ್ದು, ಅವರು ಹೇಳ್ತಾ ಇರೋದು ಅಂದರೆ ಸರ್ಕಾರ ಅಂದರೆ ಕರಪ್ಷನ್ ಅಂತ. ಸೊ ದೇ ಆರ್ ಫಾರ್ ದಿ ಪ್ರೈವೇಟೈಜೇಷನ್. ಸರ್ಕಾರವನ್ನು ಅಂದರೆ ಇಡೀ ಸರ್ಕಾರ ಕೂಡ ಪ್ರೈವೇಟ್ ಸೆಕ್ಟ್ರಿಗೆ ನೀವು ಅದನ್ನು ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಒಳ್ಳೆ. ಅಂದರೆ ನಮಗೆ ಈಗ ನೋಡಿ, ಚಂದ್ರಬಾಬು ನಾಯ್ಡು ಹೇಳಿದ್ದಾನೆ, ಐ ಆಮ್ ದಿ CEO ಅಂತ. ನಾನು ಚೀಫ್ ಮಿನಿಸ್ಟರ್ ಅಲ್ಲ, ನಾನು CEO ಅಂತ. ಅದರಿಂದ ದೇಶವನ್ನು ಮುನ್ನಡೆಸಲಿಕ್ಕೆ ನಾರಾಯಣ ಮೂರ್ತಿ ಅಂಥ CEOಗಳೆಲ್ಲ ಬೇಕು. ಇದು ಇವರು ಸೃಷ್ಟಿ ಮಾಡಿದ ಮಧ್ಯಮ ವರ್ಗದ ಇದು. ನೀವು ಹೇಳ್ತಿರಲ್ಲ, ಮಧ್ಯಮ ವರ್ಗ ಯಾವ ರೀತಿ ಇವತ್ತು ಒಂದು ಇಡೀ ವಾಟ್ಸಪ್ ಯೂನಿವರ್ಸಿಟಿಯನ್ನು ಏನು ಕ್ರಿಯೇಟ್ ಮಾಡಿದೆ, ಅದು ಇವತ್ತು ನಿನ್ನೆ ಹುಟ್ಟುಕೊಂಡವರಲ್ಲ. ಅವರು 90s ಈ ಹೊಸ ಆರ್ಥಿಕ ನೀತಿಯ ಬೆನಿಫ್ಯಾಕ್ಟರ್ಗಳು. ನೋಡಿ, ಅದು ಎರಡಕ್ಕೂ ಸಂಬಂಧ ಇದೆ. ಯಾವುದಕ್ಕೆ? ನಿಮ್ಮ ಬಂಡವಾಳವಾದ ಮತ್ತು ಕೋಮುವಾದಕ್ಕೆ, ಆಯಿತಾ. ನಿಮ್ಮ ಈ ಬಂಡವಾಳದ ಬೆನಿಫಿಷಿಯರಿಸಿಗಳು ಮತ್ತು ಕೋಮುವಾದದ ಬೆನಿಫಿಷಿಯರಿಸಿಗಳು ಮತ್ತು ಬಂಡವಾಳವಾದದ ವಿಕ್ಟಿಮ್ಗಳು ಮತ್ತು ಕೋಮುವಾದದ ವಿಕ್ಟಿಮ್ಗಳು ಒಂದೇ. ನೋಡಿ, ಬಂಡವಾಳದ ವಿಕ್ಟಿಮ್ಗಳು ಕೂಡ ಬಡವರು, ಅಲ್ಪಸಂಖ್ಯಾತರು, ದಲಿತರು ಎಲ್ಲ. ಸೊ ಕೋಮುವಾದದ ವಿಕ್ಟಿಮ್ಗಳು ಕೂಡ ಅವರೇ, ಬೆನಿಫಿಷಿಯರೀಸ್ ಕೂಡ ಅವರೇ. ಇದು ಸೃಷ್ಟಿಯಾಗಿರೋದು. ಇದು ಮನಮೋಹನ್ ಸಿಂಗನ್ನು ಏನು ಮಾಡ್ತಾ ಅಂದರೆ, ನಿಮ್ಮ 2G ಕಾಮನ್ವೆಲ್ತ್ ಎಲ್ಲ ಬಂದಾಗ ಯಾರು ಇವರು ಸೃಷ್ಟಿ ಮಾಡಿ ಇವರನ್ನು ಸಬಲೀಕರಣ ಮಾಡಿದಾರ, ಅವರೇ ಇವರ ವಿರುದ್ಧ ತಿರುಗಿಬಿದ್ದರು. ಅವ್ರು ತಿರುಗಿಬಿದ್ದಲ್ಲ, ಅವ್ರು ಬೇರೆಯವರ ಕೈಯಲ್ಲಿ ಟೂಲ್ ಆಗಿಬಿಟ್ರು. ಸೊ ಮನಮೋಹನ್ ಸಿಂಗ್ ಏನು ಮಾಡಲಿಕ್ಕಾಗಲಿಲ್ಲ, ಅವರು ಅದಕ್ಕೆ ಬಲಿಯಾದರು. ಇದು ದುರಂತ. ದುರ್ಬಲ ಮಧ್ಯಮ ವರ್ಗವನ್ನು ಬೆಳೆಸಿದವರು ಅವರು ಇವತ್ತು. ಆದರೆ ಅದೇ ಮಧ್ಯಮ ವರ್ಗವನ್ನು ಉಳಿಸಿದವರು. ಎಕ್ಸಾಕ್ಟ್ಲಿ ಸತ್ತೋಗದ ರೀತಿಯಲ್ಲಿ ಉಳಿಸ್ತೇವೆ. ಈಗ ಜಸ್ಟ್ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್, ಆ ಥರದ ಒಂದು LPG ಇಂಪ್ಲಿಮೆಂಟೇಷನ್ ಆಗದೆ ಇದ್ದಿದ್ರೆ ಬಹುಶಃ ನಾವಿಬ್ರು ಹಿಂಗೆ ಕೂತ್ಕೊಂಡು ಮಾತಾಡೋದು. ನನ್ನ ಪ್ರಕಾರ ಈ ಕ್ಯಾಮ್ರಾಗಳೆಲ್ಲ ಹೌದು. ಆಮೇಲೆ ಕಮ್ಯುನಿಕೇಷನ್ ಹಿಂಗೆ ಫೋನ್ ಮುಖಾಂತರ ಇನ್ನೊಂದು ಇವೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಈ ಇಂಟರ್ನೆಟ್ ಅಥವಾ ಈ ಆಕ್ಚುಲಿ ಅದು IT ಇದೆಲ್ಲ ಭಾಳ ಆಯ್ತಲ್ಲ, ಅದು ಎಷ್ಟು ಸಹಸ್ರ ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದೆ. ನೋಡಿ, ಮನಮೋಹನ್ ಸಿಂಗಿನ ಬದುಕಲ್ಲಿ ಎರಡು ರೋಲ್ ಇದೆ. ಒಂದು ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್, ಇನ್ನೊಂದು ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್. ಅವರು 91ನಲ್ಲಿ ನರಸಿಂಹರಾವ್ ಭಾಳ ಜಾಣ ಬ್ರಾಹ್ಮಣ ಅವರು, ಆಯಿತಾ. ಅವ್ರಿಗೆ ಗೊತ್ತಿದ್ದೆ ಇವತ್ತಿನ ಕ್ರೈಸಿಸ್ನಲ್ಲಿ ಇದನ್ನು ಪಾರು ಮಾಡಬಾರಲಿಕ್ಕೆ. ಅವ್ರು IG ಪಟೇಲ್ ಒಂದು ಆಪ್ಷನ್ ಇತ್ತಂತೆ. IG ಪಟೇಲ್ ಅದನ್ನು ಮನಮೋಹನ್ ಸಿಂಗ್ ಹೇಳ್ತಾರೆ, IG ಪಟೇಲ್ ಇತ್ತು, ಅವ್ರು ಬೇಡ ಅಂತ ಹೇಳಿದಕ್ಕೆ ನನಗೆ ಕೊಟ್ಟರು ಅಂತ. ನೀವು ನಿಮ್ಮ ಇಕಾನಮಿಕ್ ಗ್ರೋತ್ ಇದೆಯಲ್ಲ, ಅದು 3%ಇತ್ತು. ಇವತ್ತು 8-9% ಅಂತ ಹೇಳಿದ್ರೆ 3%ಇತ್ತು. ಸರ್, ಆ ಬೀಜ ಬಿತ್ತಿದ್ದವ್ರು ಯಾರು? ಹೌದೌದು, ಮನಮೋಹನ್ ಸಿಂಗ್. ಅದೇ ಹೇಳಿದ್ದು ನಾನು, 3% 90. ಅವಾಗ ನಾನು ಇನ್ನೊಂದು ಇದು ಮಾಡ್ತೀನಿ. ನೀವು ಹೇಳಿದಲ್ಲ ಅವಾಗ ಈ ಮಧ್ಯಮ ವರ್ಗ ಹೆಚ್ಚಾಗತ್ತೆ ಅಂತ. 2002-03ನಲ್ಲಿ
ಇದ್ದಂಥದ್ದು 2025 ಯಾಕೆ ಅಂದ್ರೆ ಸೊ ಈ ಮಧ್ಯ 10 ವರ್ಷದ ಈ ರೆಸಿಮ್ ಅವ್ರು ಮಾಡಿದ್ದಾರೆ ಆಗಿದೆ. ನೀವು ಅವರು ಅಧಿಕಾರಕ್ಕೆ ತಗೊಂಡಾಗ ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ನಿಮ್ಮ ಗ್ರೋತ್ ರೇಟ್ 3%, ನಿಮ್ಮ ಫಾರಿನ್ ಎಕ್ಸ್ಚೇಂಜ್ 2 ತಿಂಗಳಿಗೆ 3 ತಿಂಗಳಿಗೆ ಆಗುವಷ್ಟಿತ್ತು. ನಿಮ್ಮ ರಿಸರ್ವ್ ಗೋಲ್ಡ್ ಇದೆಯಲ್ಲ ಅದು ಸ್ವಿಟ್ಜರ್ಲ್ಯಾಂಡ್ ಮತ್ತು ಬ್ಯಾಂಕ್ ಆಫ್ ಲಂಡನ್ ಯಾವುದರಲ್ಲಿ ಅಲ್ಲಿ ಅಡವಿಟ್ಟು ಬಿಟ್ಟಿದ್ರು. ಕಂಪ್ಲೀಟ್ ದಿವಾಳಿ ಆಗಿತ್ತು ಸರ್ಕಾರ ಆ ಕಾಲದಲ್ಲಿ, ಆ ಪರಿಸ್ಥಿತಿಯಲ್ಲಿತ್ತು. ಅಂದರೆ ನೀವು ವಿ ಪಿ ಸಿಂಗ್ನ ಮಂಡಲ್ ಮಂದಿರ ಆ ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ಗಾನ್ ಟು ಇದು ಮ್ಯಾಡ್ ಅದು. ಸೊ ಆ ಪರಿಸ್ಥಿತಿಯಲ್ಲಿ ಅವರು ಟೇಕ್ ಓವರ್ ಮಾಡಿ ಬ್ಯಾಂಕ್ಗಳ ಸುಧಾರಣೆ ಬಡ್ಡಿ ದರವನ್ನು ಕಡಿಮೆ ಮಾಡಿದರು. ಅದರಿಂದ ಇಂಡಸ್ಟ್ರಿ ಬರಲಿಕ್ಕೆ ಸಾಧ್ಯ ಆಯಿತು. ಅದರ ನಂತರ ನಿಮ್ಮ ರುಪಿನ ಕನ್ವರ್ಟೆಬಿಲಿಟಿ ಮಾಡಿದರು, ಇಂಡಸ್ಟ್ರಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದರು, ಖಾಸಗೀಕರಣಗಳು. ಸೊ ಇದೆಲ್ಲ ಮಾಡಿದರು ಅವರು. ಅಲ್ಲಿಂದ ನೀವು ಮನಮೋಹನ್ ಸಿಂಗ್ನ ಅವರ ಸಾಧನೆಯನ್ನು ನೋಡಬೇಕಾದ್ರೆ, ಇಲ್ಲಂದರೆ ಈ ಲೆಫ್ಟ್ ಪಾರ್ಟಿನವರು ಇನ್ನೊಂದು ರೀತಿ ಹೇಳ್ತಾರೆ, ಅಂದರೆ ಪ್ರೈವೇಟೈಸೇಷನ್ ಎಲ್ಲ ಶುರುವಾಗಿರೋದು ಡಿಸ್ಇನ್ವೆಸ್ಟ್ಮೆಂಟ್ಗಳಲ್ಲಿ. ನಿಮ್ಮ ನವರತ್ನಗಳಲ್ಲಿ ಆಯಿಲ್ ಕಂಪನಿಗಳನ್ನು ಕೂಡ ಅವರು ಪ್ರೈವೇಟೈಸ್ ಮಾಡಲಿಕ್ಕೆ ಹೋದರು ಆ ಕಾಲದಲ್ಲಿ. ನೋಡಿ, ಅದೆಲ್ಲವೂ ಶುರುವಾಗಿರೋದು ಮನಮೋಹನ್ ಸಿಂಗ್ ಕಾಲದಲ್ಲಿ. ಅದರಿಂದ ಈ ಮಧ್ಯಮ ವರ್ಗ ಬೆಳೆದದ್ದು, ಪ್ರೈವೇಟ್ ಸೆಕ್ಟರ್ ಬೆಳೆದದ್ದು, ಅದೆಲ್ಲವೂ ಕೂಡ ಆ ಕಾಲದಲ್ಲಿ ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಅವರು ಹಾಕಿದ ಅದು ಅಡಿಪಾಯ ಅದು. ಅದರ ನಂತರ ಅದರ ಮೇಲೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಿ ಕಟ್ಟಿದ್ರು. ಬಟ್ ಮಜಾ ಏನಂದರೆ, ಮನಮೋಹನ್ ಸಿಂಗನ್ನು ಸರ್ಕಾರವನ್ನು ಎಲ್ಲ ದೂರ್ತಾ ಇದ್ದವರು, ಅದರ ನಂತರ ಎಲ್ಲರೂ ಕೂಡ ಮನಮೋಹನ್ ಸಿಂಗ್ ಏನು ಆರ್ಥಿಕ ನೀತಿ ಇದೆ ಅದನ್ನು ಕಂಟಿನ್ಯೂ ಮಾಡಿದರು. ಅದು ವಾಜಪೇಯಿ ಕಂಟಿನ್ಯೂ ಮಾಡಿದರು, ಸನ್ಮಾನ್ಯ ನರೇಂದ್ರ ಮೋದಿಯವರು ಕಂಟಿನ್ಯೂ ಮಾಡಿದರು. ಇವತ್ತು ಕಾಂಗ್ರೆಸ್ ಪಾಲಿಸಿ ಅದು ನೆಹರುವನ್ನಾದರೂ ಬೈತಾರೆ ಅವರು. ಈಗ ಬ್ಯಾಂಕ್ಗಳ ರಾಷ್ಟ್ರೀಕರಣ ಇಂದಿರಾ ಗಾಂಧಿ ಅನ್ನೋರು ಬೈತಾರೆ. ಆದರೆ ಮನಮೋಹನ್ ಸಿಂಗ್ನ ಆರ್ಥಿಕ ನೀತಿ ಏನಿದೆ ಅದನ್ನು ಅವರು ಕಂಟಿನ್ಯೂ ಮಾಡಿದರು. ಯಾರೂ ಕೂಡ ಅದನ್ನು ಡಿಸೋನ್ ಮಾಡಲಿಕ್ಕೆ ತಯಾರಿಲ್ಲ, ಅದರಿಂದ ಅದನ್ನು ಮುರಿಲಿಕ್ಕೆ ತಯಾರಿರಲಿಲ್ಲ. ಇದು ಮನಮೋಹನ್ ಸಿಂಗ್. ಇವತ್ತು ನರೇಂದ್ರ ಮೋದಿ ಇಲ್ಲದಿದ್ದ ಸರ್ಕಾರ ಈ 10 ವರ್ಷ 11 ವರ್ಷದಲ್ಲಿ ನಡೆಸ್ತಾ ಇದ್ದಾರೆ ಆರ್ಥಿಕ ನೀತಿ. ಅದು ಮನಮೋಹನ್ ಸಿಂಗ್ನ ಆರ್ಥಿಕ ನೀತಿಯ ಮುಂದುವರಿಕೆ ಅದು. ಅಲ್ಲಲ್ಲ ಸರ್, ಹಂಗೆ ನೋಡಿದ್ರೆ ಆ್ಯಕ್ಚುಲಿ ಈ ಮೋದಿ ಸರ್ಕಾರದಲ್ಲಿ ಆಯ್ತಪ್ಪ, ಯಾರು ಒಬ್ಬ ಒಳ್ಳೆ ಎಕನಾಮಿಸ್ಟ್ ಅಥವಾ ಒಳ್ಳೆ ಪಾಲಿಸಿ ಮೇಕರ್ ಯಾರೂ ಇಲ್ಲ. ಹಂಗಾಗಿ ಅವ್ರಿಗೆ ಬೇರೆ ದಾರಿ ಇಲ್ಲ, ಅನಿವಾರ್ಯವಾಗಿ ಮುಂದುವರ್ಸ್ಕೊಂಡು ಬರಬೇಕು. ಈಗ ನನ್ನ ಹತ್ರ ಬೇರೆ ಆಪ್ಷನ್ ಇದ್ದರೆ ನಾನು ನೀವು ಹೇಳಿದ್ದನ್ನು ಒಪ್ಪಲ್ಲ, ನಾನು ಮುಂದುವರಿಸ್ತೇನೆ. ಸೊ ಅದರ್ವೈಸ್ ಐ ಹ್ಯಾವ್ ಟು ಫಾಲೋ ಯು. ನೋಡಿ, ಕಾಂಗ್ರೆಸ್ಸಿಗೆ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ, ಬಿ ಜೆ ಪಿಗೆ ಆಡಳಿತ ಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ. ಆಯಿತಾ? ನೀವು ಇವತ್ತಿಗೂ ಕಾಂಗ್ರೆಸ್ಸಿನ ಲೀಡರ್ಗಳು ನೋಡಿದರೆ ಇವತ್ತಿಗೊಂದು ಕ್ಯಾಬಿನೆಟ್ ಫಾರ್ಮ್ ಮಾಡು, ಚಿದಂಬರಂ ಇದ್ದಾರೆ. ಈ ಎಲ್ಲರೂ ಭಾಳ ಎಲ್ಲ ಖಾತೆಗಳಿಗೂ ನೀವು ನರೇಂದ್ರ ಮೋದಿ ಸರ್ಕಾರದಲ್ಲಿ ಒಬ್ಬ ನರೇಂದ್ರ ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, 4ನೇ ಹೆಸರು ನೆನಪು ಮಾಡಿ. ಸ್ವಲ್ಪ ರಾಜನಾಥ್ ಠಾಕೂರದು ಒಂದು ಹೆಸರು ಬರ್ತದೆ. 5ನೇ ಹೆಸರು ನಿಮಗೆ ನೆನಪೇ ಬರೋದಿಲ್ಲ. ನೀವು ಕೃಷಿ ಸಚಿವರು ಯಾರಂತ ಕೇಳಿದರೆ ನೆನಪಿಗೆ ಬರೋದಿಲ್ಲ. ರೈಲ್ವೆ ಮಿನಿಸ್ಟ್ರಿ ಯಾರಂತ ಕೇಳಿದರೆ ಸರಿಯಾಗಿ ನೆನಪಿಗೆ ಬರೋದಿಲ್ಲ. ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಯಾರಿಗೆ ನೆನಪಿಗೆ ಬರೋದಿಲ್ಲ. ಇದು ಆ ಪರಿಸ್ಥಿತಿ ಇದೆ. ಆ ಕಾಲದಲ್ಲಿ ಆಗಿರಲಿಲ್ಲ ಅದು. ಅವರಲ್ಲಿ ಇವತ್ತಿಗೂ ನೀವು ಕರ್ನಾಟಕ ತಗೊಂಡ್ರು ಈ 2 ಪಾರ್ಟಿಗಳಲ್ಲಿ ಲೀಡರ್ಗಳನ್ನು ನೋಡಿದ್ರೆ ಹಾಗೆ ಅನಿಸುತ್ತೆ. ಅವರಿಗೆ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಲಿಕ್ಕೆ ಗೊತ್ತಿದೆ ಅವರಿಗೆ. ಆಡಳಿತ ಪಕ್ಷ ಅಡ್ಮಿನಿಸ್ಟ್ರೇಷನ್ ಅವರ ಕಪ್ ಆಫ್ ಟೀ ಅಲ್ಲ ಅಂತ. ಅಲ್ಲ ಸರ್, ಎಗೈನ್ ನೀವು ಹೇಳಿದ್ರೆ ಒಂದು 4-5 ಜನ ಅಂತ ಅವರಲ್ಲೂ ಈಗ ಫಾರ್ ಎಕ್ಸಾಂಪಲ್ ನಿರ್ಮಲಾ ಸೀತಾರಾಮನ್ ಅವರು ಏನೋ ಫೈನಾನ್ಸ್ ಮಿನಿಸ್ಟ್ರಿಗೆ ಶಿ ಇಸ್ ನಾಟ್ ಎ ಫಿಟ್ ಕ್ಯಾಂಡಿಡೇಟ್. ಜೈಶಂಕರ್ ಏನೋ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿಗೆ ಅವ್ರೇನು ಫಿಟ್ ಕ್ಯಾಂಡಿಡೇಟ್ ಅಲ್ಲ, ಬಿಕಾಸ್ ಅವ್ರ ಹತ್ರ ಆಪ್ಷನ್ ಇಲ್ಲ, ಹಂಗೆ ಮಾಡ್ಕೊಂಡಿದ್ದಾರೆ. ಸೊ ನಾವು ಮತ್ತೆ ಮನಮೋಹನ್ ಸಿಂಗ್ ವಿಷಯಕ್ಕೆ ಬಂದ್ಬಿಡೋಣ. ಆಯ್ತು. ಸೊ ನಾವು ಮಧ್ಯಮ ವರ್ಗದ ಬಗ್ಗೆ ಮಾತಾಡಿದ್ವಿ, ಬಟ್ ಅಷ್ಟೇ ಪ್ರಮಾಣದಲ್ಲಿ ಮನಮೋಹನ್ ಸಿಂಗು ಈ ದೇಶ, ಯಾಕಂದರೆ ಭಾರತ ಹಳ್ಳಿಗಳ ದೇಶ, ಮತ್ತು ಈ ಹಳ್ಳಿಗಳ ದೇಶಕ್ಕೆ ಆ ಹಳ್ಳಿಗಳಿಗೆ ಜೀವ ತುಂಬೋದು. ಅಂದರೆ ನೀವು ಹಂಗೆ ನೋಡಿದ್ರೆ ನಾವು ಮಹಾತ್ಮ ಗಾಂಧಿಯವರೇ ಅದನ್ನು ಹೇಳಿದರು, ಏನಂತಂದರೆ ಈ ಗ್ರಾಮ ಸ್ವರಾಜ್ಯ, ಗ್ರಾಮ ಕಲ್ಯಾಣ ಆಗದೆ ಈ ದೇಶ ಉದ್ಧಾರ ಆಗಲ್ಲ ಅಥವಾ ಬೆಳವಣಿಗೆ ಆಗಲ್ಲ ಅನ್ನೋದನ್ನ. ಮತ್ತು ಆ ಲೇಟೆಸ್ಟ್ ಸ್ಟೇಜಲ್ಲಿ ನೆಹರು ಅವರು ಕೂಡ ಅದನ್ನು ಒಪ್ಕೊಂಡಿದ್ರು. ನೋಡಿ, ಈಗ ಮನಮೋಹನ್ ಸಿಂಗ್ ಅವರು ಭಾಳ ಪ್ರಮುಖವಾದಂಥ ಒಂದು ಯೋಜನೆ ಏನು, ನರೇಗಾ. ಆ ಮುಖಾಂತರ ಹಳ್ಳಿಗಾಡಿನ ಜನರಿಗೆ ಕೆಲಸವನ್ನು ಕೊಟ್ಟು ಅವ್ರ ಮುಖಾಂತರ ಕೆಲಸವನ್ನು ಮಾಡಿಸಿ ಅಲ್ಲಿಗೆ ದುಡ್ಡು ಸರ್ಕ್ಯುಲೇಟ್ ಆಗೋ ರೀತಿಯಲ್ಲಿ ನೋಡಿಕೊಂಡು, ಅಲ್ಲಿನ ಆರ್ಥಿಕ ಚಟುವಟಿಕೆಗಳು ಚುರುಕಾಗೋ ರೀತಿಯಲ್ಲಿ ನೋಡಿಕೊಂಡ್ರು. ಅದರಿಂದಾಗಿ ಇವತ್ತು ಹಳ್ಳಿಗಾಡಿನ ಜನ ಸ್ವಲ್ಪ ಮಟ್ಟಿಗೆ ಅಂದರೆ ಒಟ್ಟಾರೆ ಈ ಗ್ರಾಮ್ಯ ಭಾರತ ಅನ್ನೋದೊಂದು ಇದೆಯಲ್ಲ, ಭಾರತದಲ್ಲಿ 2 ಥರ, ಒಂದು ಇಂಡಿಯಾ, ಒಂದು ಭಾರತ. ಸೊ ಇಂಡಿಯಾ ಮಧ್ಯಮ ವರ್ಗ,
ಭಾರತ ಈ ಬಡ ವರ್ಗ ಅನ್ನೋದನ್ನ ನಾವು ಅಂದ್ಕೊಂಡ್ರೆ ಅಲ್ಲಿಗೂ ಕೂಡ ಕೊಟ್ಟರು. ಬಟ್ ಕಂಪೇರಿಟಿವ್ಲಿ ಈ ಬಡವರು ಮನಮೋಹನ್ ಸಿಂಗ್ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋ ಪಾಪ ವೇ ಇಲ್ಲ. ಈಗ ನಾವಾದರೆ ಫೇಸ್ಬುಕ್ಕು, ವಾಟ್ಸಪ್, ಇನ್ನೊಂದಿದೆ. ಇನ್ನು ನಮ್ಮೂರಿನ ರಾಮಣ್ಣ, ಕರಿಯಪ್ಪ, ಕಾಳಪ್ಪ ಅವ್ರಿಗೆ ಪ್ಲಾಟ್ಫಾರ್ಮ್ಸ್ ಇಲ್ಲ. ಅವ್ರಿಗೆ ಅನ್ಸಿದ್ದನ್ನ ಈ ಅವ್ರಿಗೆ ಗೊತ್ತೂ ಇಲ್ಲ, ಗೊತ್ತೂ ಇಲ್ಲ ಪಾಪ. ಮತ್ತೆ ಅವ್ರಿಗೆ ಏನು ಬಂತು ಅದನ್ನ ಏನೋ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅನ್ನೋ ರೀತಿ ಸ್ವೀಕರಿಸ್ತಾರೆ, ಮಾಡ್ತಿರ್ತಾರೆ. ಇದ್ದುದ್ರಲ್ಲಿ ಪ್ರಾಮಾಣಿಕವಾಗಿ ಬದುಕ್ತಿರ್ತಾರೆ. ಸೊ ಅಂಥವ್ರು ಸ್ಟಿಲ್ ಅವರು ಅದಕ್ಕೆ ಕೃತಜ್ಞರಾಗಿ ಅಥವಾ ಮೌನವಾಗಿ ಅವ್ರು ಒಂದು ರೀತಿ ಸಮ್ಮತಿಸಿದ್ದಾರೆ. ಬಟ್ ಮಧ್ಯಮ ಅವ್ರಿಗೆ ಟಾರ್ಗೆಟ್ ಮಾಡಿದ್ದಾರೆ. ಸೊ ಆದರೆ ಮನಮೋಹನ್ ಸಿಂಗ್ ಅವರೇನು ಬಡಸ್ತನದಿಂದ ಬಂದವರಲ್ಲ, ಅವ್ರು ಹೊರದೇಶಕ್ಕೆ ಹೋಗಿ ಓದ್ಕೊಂಡು ಬಂದವರು. ಆದರೂ ಕೂಡ ಬಡವ್ರಿಗೆ ಅಷ್ಟೆಲ್ಲ ಕೊಟ್ಟರು. ನನ್ನ ಪ್ರಕಾರ ಅದು ಬಹಳ ದೊಡ್ಡ ಕೊಡುಗೆ ಮತ್ತು ಬಹಳ ದೊಡ್ಡ ಅಪ್ರೋಚ್ ಅವ್ರದ್ದು. ಸೊ ಅದರ ನಿಮ್ಮ ಗ್ರಹಿಕೆ ಏನು? ನೋಡಿ, ಇದರಲ್ಲಿ ಎರಡಿದೆ. ಒಂದು, ಭಾಳ ಮಂದಿ ಈಗ ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್, RTI ಆ್ಯಕ್ಟ್, ಆಮೇಲೆ ನರೇಗಾ, ಇದೆಲ್ಲವೂ ಕೂಡ UPA ಸರ್ಕಾರದ ಕೊಡುಗೆ. ಈಗ ನನಗೆ ಅನಿಸೋದು ಈ ಮನಮೋಹನ್ ಸಿಂಗ್ನ ಸಾಧನೆ ಎಲ್ಲಿದೆ ಅಂದರೆ, ಅವರು ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟ್ರು ಪ್ರೈವೇಟೈಜೇಷನ್ಗೆ, ಗ್ಲೋಬಲೈಜೇಷನ್ಗೆ ಇದಕ್ಕೆ ಏನು ಒತ್ತು ಕೊಟ್ಟು ಬೆಳೆಸಿದ್ರು, ಅವರು ಪ್ರಧಾನಿಯಾದ ನಂತರ ಬಹುಶಃ ಅವ್ರಿಗೆ ರಿಯಲೈಸೇಷನ್ ಆಗಿದೆ ಇನ್ನೊಂದು ವರ್ಗ ಏನಿದೆ ಅದನ್ನು ನಾವು ಅಡ್ರೆಸ್ ಮಾಡಬೇಕಂತ. ಈ ವಿಷಯದಲ್ಲಿ ಈಗ ಏನು ಆ್ಯಕ್ಟ್ಗಳು ಬಂತು, ಅದರ ಒಂದಷ್ಟು ಕ್ರೆಡಿಟನ್ನು ನೀವು ಸೋನಿಯಾ ಗಾಂಧಿ ಅವರಿಗೂ ಕೊಡಬೇಕು. ನ್ಯಾಷನಲ್ ಅಡ್ವೈಸರಿ ಕಮಿಟಿಯ ಪ್ರಪೋಸಲ್ಗಳು, ಇದೆಲ್ಲ ಪ್ಲ್ಯಾನ್ಗಳು ನ್ಯಾಷನಲ್ ಅಡ್ವೈಸರಿ ಕಮಿಟಿಗೆ ಸೋನಿಯಾ ಗಾಂಧಿ ಅಧ್ಯಕ್ಷರು. ಅದರಲ್ಲಿ ಅರುಣಾ ರಾಯ್ ಅಂತವರು ಇಂಥವರೆಲ್ಲ ಇದ್ದರು. ಅವರ ಅದು ಕೇವಲ ಮನಮೋಹನ್ ಸಿಂಗ್ ಅವರದ್ದಲ್ಲ. ಮತ್ತು ಒಂದು ಪರ್ಫೆಕ್ಟ್ ಕೋಆರ್ಡಿನೇಷನ್ನಲ್ಲಿ ನೀವು ರೈಟ್ ಟು ಫುಡ್ಡು, ನರೇಗಾ ಎಲ್ಲ ಹೌದು ಮಾಡಿದ್ದಾರೆ. ಅದರಿಂದ ಅದು ಬಂತು. ನೀವು ನರೇಗಾ ಅದಕ್ಕಾಗಿ ಅವರಿಗೆ ಅನಿಸ್ತು ಏನೋ ಗೊತ್ತಿಲ್ಲ. ಅಂದರೆ ಇದರಲ್ಲಿ ನಾವು ಇನ್ನೊಂದು ಭಾಳ ದೊಡ್ಡ ಜನಸಂಖ್ಯೆಯನ್ನು ನಾವು ಅಡ್ರೆಸ್ ಮಾಡ್ತಾ ಇಲ್ಲ ಅಂತ ನೋಡಿ. ಸಿದ್ದರಾಮಯ್ಯನವರು ಯಾವಾಗಲೂ ಅದನ್ನು ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು 65,000 ಕೋಟಿ ರೂಪಾಯಿ 5 ಕೋಟಿ ರೈತರದ್ದು ಸಾಲವನ್ನು, ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡಿದರು. ಇನ್ನೇನು ಯಾರೂ ಮಾಡಿಲ್ಲ. ಅದರ ನೀವು ಕೋಆಪರೇಟಿವ್ ಸೊಸೈಟಿ ಅದು ರಾಜ್ಯ ಸರ್ಕಾರದ ಬಂದಿದ್ದು. ನ್ಯಾಷನಲ್ ಬ್ಯಾಂಕಲ್ಲಿದ್ದ ಸಾಲವನ್ನು ಮನ್ನಾ ಮಾಡಿ 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 ಅಂತ ಇವರು ಕೇಳ್ತಾನೇ ಇದ್ದಾರೆ. ಮನಮೋಹನ್ ಸಿಂಗ್ ಅದನ್ನು ಈಗ ಭಾಳ ಮಂದಿ ಅದು ನೆನಪು ಮಾಡ್ಕೊಳ್ಳೋದೇ ಇಲ್ಲ. 65,000 ಕೋಟಿ ಆ ಕಾಲದಲ್ಲಿ, ಅದು 5 ಕೋಟಿ ರೈತರದ್ದು ಬ್ಯಾಂಕ್ ಸಾಲ ಮನ್ನಾ ಮಾಡಿದರು. ಅದು ಎಷ್ಟೋ ಸಾವಿರಾರು ರೈತರನ್ನು ಆತ್ಮಹತ್ಯೆ ಮಾಡೋದನ್ನು ತಪ್ಪಿಸ್ತದು. ಆಯಿತಾ? ಅದರ ನಂತರ ಈಗ ನೀವು ಬ್ಯಾಂಕ್ ಲೂಟಿ ಮಾಡಿದ 14 ಲಕ್ಷ ಕೋಟಿಯನ್ನು ಲೂಟಿ ಮಾಡಿದ್ದಾರೆ ಇವತ್ತು, ನಾನು ಹೇಳೋದು. ಆದರೆ ರೈತರಿಗೆ ಕೊಡ್ತಿಲ್ಲ, ಬರೀ 65,000 ಕೋಟಿ ಕೊಟ್ಟರು. ಈಗ ಒಂದು 65 ಲಕ್ಷ ಕೊಡ್ಬೋದು ಅವ್ರಿಗೆ, ಮಾಡಿಲ್ಲ. ಅದು ಒಂದು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್. ನರೇಗಾ ಒಂದು, ರೈತರ ಸಾಲ ಮನ್ನಾ ಒಂದು, ಆಮೇಲೆ ನಿಮ್ಮ ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್, ಇದು ಭಾರತದ ದೇಶದಲ್ಲಿ ಭಾಳ ದೊಡ್ಡ ಬದಲಾವಣೆ. ಅದೇ ಒಂದು ಮನಮೋಹನ್ ಸಿಂಗ್ ಇವತ್ತಿನ ಪ್ರಧಾನಿಯವರ ಥರ ಪ್ರತಿಯೊಂದನ್ನು ಡಂಗೂರ ಬಾರಿಸಿ ಮನ್ ಕಿ ಬಾತ್ ಮತ್ತೊಂದು ಬಾತ್ ಏನು ಅವ್ರು ಮಾಡದೆ ಅವರು ಸೈಲೆಂಟಾಗಿ ಕೆಲಸ ಮಾಡಿದರು. ಕಾಂಗ್ರೆಸ್ ಯಥಾ ಪ್ರಕಾರ ಮಾಡಿದ ಕೆಲಸವನ್ನು ಪ್ರಚಾರ ಮಾಡಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಹೌದು ಅದು ಮಾಡಿದರು. ಬಟ್ ಇದು ಭಾಳ ದೊಡ್ಡ ನೋಡಿ, ಇದು ಪರ್ಮನೆಂಟಾಗಿ ಉಳಿಯೋದು. ನೀವು ಯಾವುದೇ ಒಂದು ಸರ್ಕಾರದ ಶಾಸನಸಭೆ ಕೆಲಸ ಏನು? ಶಾಸನಸಭೆ ಕೆಲಸ ಶಾಸನ ಮಾಡಿದರೆ ಅದು ಪರ್ಮನೆಂಟ್. ಇವತ್ತು ಯಾರಾದರೂ ರೈಟ್ ಟು ಆ್ಯಕ್ಟನ್ನು, ರೈಟ್ ಟು ಇನ್ಫಾರ್ಮೇಷನನ್ನು, ರೈಟ್ ಟು ಫುಡ್ಡನ್ನು, ಇಲ್ಲದ ನರೇಗಾವನ್ನು ನೀವು ಅದನ್ನು ರದ್ದು ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು. ಅದು ಪರ್ಮನೆಂಟ್. ಈಗ ಕರ್ನಾಟಕದಲ್ಲಿ SCP TSP ಆ್ಯಕ್ಟ್ ಇದ್ದಾಗೆ ಅದು ಒಂದು ಆ್ಯಕ್ಟ್ಗಳನ್ನು ಮಾಡಿದಾಗ ಅದು ಇರುತ್ತೆ, ಅದರ ಬೆನಿಫಿಷರಿ ಇರುತ್ತೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ನೋಡಿ, ಆ 2ನೇ ಹಾಫ್ನಲ್ಲಿ ಆ್ಯಂಟಿ ಕರಪ್ಷನ್ ಮೂಮೆಂಟ್ ಈ ರೀತಿ ಬಂತು, ನಿರ್ಭಯ ಇದು ಈ ರೀತಿ ಬಂತಂದರೆ ಈ ಗದ್ದಲದಲ್ಲಿ ಈ UPA ಸರ್ಕಾರ ಮಾಡಿದ ಒಳ್ಳೆ ಕೆಲಸನ ಈಗ ಎಲ್ಲ ನೆನೆಸ್ಕೊಳ್ತಾ ಇದ್ದಾರೆ. ಅದರ ವಿಕ್ಟಿಮ್ ಆಗಿಬಿಡ್ತು. ಇವರು ಮಾಡಿದ ಒಳ್ಳೆ ಕೆಲಸಕ್ಕೆ ಪ್ರಚಾರ ಸಿಗಲಿಲ್ಲ. ಈಗ ನೆನೆಸ್ಕೊತಿರೋರು ಕಾಂಗ್ರೆಸ್ ಅವರಲ್ಲ, ಉಳಿದವ್ರು ನೆನೆಸ್ಕೊಳ್ತಾರೆ. ಬಟ್ ಅದರ ನೋಡಿ, ಅದು ಒಂದು ಭಾಳ ದೊಡ್ಡ ರೂರಲ್ ಸೈಡಲ್ಲಿ ಭಾಳ ದೊಡ್ಡ ಟ್ರಾನ್ಸ್ಫಾರ್ಮೇಷನನ್ನು ತಂದಿದೆ ಮನಮೋಹನ್ ಸಿಂಗ್ ಅವರನ್ನು. ಬರೀ ನೀವು ಅವರ ಹೊಸ ಆರ್ಥಿಕ ನೀತಿ, ಲಿಬರಲೈಜೇಷನ್, ಡಿಸ್ಇನ್ವೆಸ್ಟ್ಮೆಂಟ್, ಪ್ರೈವೇಟೈಜೇಷನ್ಗೆ ಮಾತ್ರ ಅಲ್ಲ, ನರೇಗಾದಂಥ ಸ್ಕೀಮ್ಗಳು,
ಸಾಲ ಮನ್ನಾದಂಥ ಸ್ಕೀಮ್ಗಳು, ಆಹಾರ ಭದ್ರತೆ ಕಾಯ್ದೆ ಅಂತ ಸ್ಕೀಮ್ಗಳು ಕೂಡ ಮನಮೋಹನ್ ಸಿಂಗ್ ಕ್ರೆಡಿಟ್ ಕೊಡಬೇಕಾದ್ರೆ, ಇಲ್ಲದ್ರೆ UPA ಸರ್ಕಾರ ಕ್ರೆಡಿಟ್ ಕೊಡಬೇಕಾದ್ರೆ, ನಾನು ಯಥಾ ಪ್ರಕಾರ ನಾನು ಸ್ವಲ್ಪ ಸೋನಿಯಾ ಗಾಂಧಿಯವರ ಪರವಾಗಿರ್ತೇನೆ. ಯಾವಾಗಲೂ ಸೋನಿಯಾ ಗಾಂಧಿಯವ್ರಿಗೆ ಕೂಡ ಕೊಡಬೇಕು ಆ ಕ್ರೆಡಿಟನ್ನು. ಯಾಕೆಂದರೆ ಭಾಳ ಮಂದಿ ಯಾಕೆ ಹೇಳಿದರು, ಆಕೆ ಶಾಸಕಾಂಗ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ, ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನ ಚೇರ್ಮನ್, UPA ಕನ್ವೀನರ್. ಆದರೆ ಇಷ್ಟೆಲ್ಲ ಚೇರ್ಪರ್ಸನ್ ಇಷ್ಟೆಲ್ಲ ಇಟ್ಕೊಂಡು ಸರ್ಕಾರ ಅವರೇ ನಡೆಸ್ತಾ ಇದ್ದಾರೆ. ನೀವು ಸರ್ಕಾರ ಯಾರನ್ನು ನಡೆಸಲಿ, ನೀವು ಸರ್ಕಾರ ಕೆಲಸ ಮಾಡ್ತಾ ಇತ್ತಾ? ಮತ್ತು ಸರ್ಕಾರ ಯಾರ ಪರವಾಗಿ? ಒಂದು ನಿಮಿಷ ನೋಡಿ, ಒಬ್ಬ ಅವರು UPA ಚೇರ್ಮನ್ ಆಗಿ ಅಥವಾ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಕನ್ವೀನರ್ ಆಗಿ ಏನೋ ಆಗಿ ಅವರು ಸರ್ಕಾರ ನಡೆಸ್ತಾರೆ ಅಂದರೆ ಅದು ತಪ್ಪು, ಅದು ಅನ್ಡೆಮೋಕ್ರೆಟಿಕ್. ಈ RSS ಎಲೆಕ್ಟ್ ಆಗದೆ, ಅಡ್ರೆಸ್ ಇಲ್ಲದೆ, ರಿಜಿಸ್ಟ್ರೇಷನ್ ಇಲ್ಲದೆ, ಮತ್ತು ಅವರ RSSನ ಏನೋ ಮುಖ್ಯ ಕಚೇರಿನಲ್ಲಿ ಭಾರತದ ಬಾವುಟ ಹಾರಿಸ್ದೆ ಎಲ್ಲ ಮಾಡಿದರು. ಅವ್ರು ಸರ್ಕಾರ ಏನೋ ರನ್ ಮಾಡಿದ್ರೆ ಸರಿನಾ? ನೋಡಿ, ನಾನು ಅದನ್ನು ಬರೆದಿದ್ದೆ. ಈ ಕಾಂಗ್ರೆಸ್ಸಿಗೆ ಒಂದು ಹೈಕಮಾಂಡ್ ಕಲ್ಚರ್ ಇದೆ ಅಂತ ಹೇಳ್ತಾರಲ್ಲ, ಆ ಹೈಕಮಾಂಡ್ ಇಲೆಕ್ಷನ್ನಲ್ಲಿ ಗೆದ್ದರೆ ಮಾತ್ರ ಹೈಕಮಾಂಡ್. ಆಯಿತಾ? ನಾಳೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಲೆಕ್ಷನಲ್ಲಿ ಸೋತ್ರೆ, ನಾನು ಹೇಳ್ತಾ ಇರೋದು ಇಲೆಕ್ಷನಲ್ಲಿ ಸೋತ್ರೆ ಮರುದಿವಸ ಯಾವ ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ಮನೆ ಬಾಗಿಲಿಗೆ ಹೋಗೋದಿಲ್ಲ. ಅದೇ ಹೇಳಿದ್ದು ನಾನು, ಅದು ಹೋಗೋದಿಲ್ಲ. ಆದರೆ RSS ಇಲೆಕ್ಷನಲ್ಲಿ ಕಂಟೆಸ್ಟ್ ಮಾಡದೇನೆ ಅದು ಒಂದು ಸೂಪರ್ ಹೈಕಮಾಂಡ್ ಆಗಿ ಇಡೀ ಪಾರ್ಟಿಯನ್ನು ಇವತ್ತು ಕಂಟ್ರೋಲ್ ಮಾಡ್ತಾ ಇದೆ. ಆಯ್ತಾ? ಯಾರು ಮಿನಿಸ್ಟರ್ ಆಗಬೇಕು ಸರ್, ಪಾರ್ಟಿ ಕಂಟ್ರೋಲ್ ಮಾಡಿದ್ರೆ ಓಕೆ, ದಟ್ ಇಸ್ ದೇರ್ ಬಿಸ್ನೆಸ್. ಗವರ್ಮೆಂಟ್ ಕಂಟ್ರೋಲ್ ಮಾಡ್ತಾರೆ. ಅದೇ ಸಾರಿ, ಅದು ಗವರ್ಮೆಂಟ್ ಅನ್ನು ಕಂಟ್ರೋಲ್ ಮಾಡ್ತಾ ಇದೆ. ಯಾರು ಈಗ ನೋಡಿ, ವಾಜಪೇಯಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರಿಗೆ ಜಸ್ವಂತ್ ಸಿಂಗ್ ಅನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡಬೇಕಂತ ಇತ್ತು. RSS ಒಪ್ಪುದಿಲ್ಲ, ಮತ್ತೆ ಯಶವಂತ್ ಸಿಂಗ್ ಅನ್ನು ಮಾಡಿದ್ರು. ಸೊ ಇವತ್ತು ನಿಮ್ಮ ಡೆಲ್ಲಿಯಲ್ಲಿ ಎಂಥದ್ದು ಒಂದು ಅವರ RSS ಕಚೇರಿಯ ಆಫೀಸ್ ಇದೆ, ಜಂಡೇವಾಲಕ್ಕೆ ಹೋಗಿ ಕ್ಯಾಬಿನೆಟ್ ಲಿಸ್ಟ್ ಅಪ್ರೂವ್ ಆದ ನಂತರನೇ ಅದು ಬರೋದು. ಇದೇ ವಾಜಪೇಯಿ ಮತ್ತು ಅದ್ವಾನಿಯನ್ನು ಆಗ ಸರಸಂಘ ಚಾಲಕರು ಸಾಕು ನೀವು ಮನೆಗೆ ಹೋಗಿ ಅಂತ ಹೇಳುವ ಮಟ್ಟಿಗೆ ಅದು ಪವರ್ಫುಲ್, ಇವತ್ತಿಗೂ ಪವರ್ಫುಲ್. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ವೀಕ್ ಆಯ್ತು ಅಂತ ಆಯಿದ್ರು, ಮಹಾರಾಷ್ಟ್ರ ಹರಿಯಾಣದಲ್ಲಿ ಅವರೇ ಕೆಲಸ ಮಾಡಿ ಮತ್ತೆ ಅಧಿಕಾರಕ್ಕೆ ತಂದರು ಅವರು. ಅದರಿಂದ ಇವರು ಇಲೆಕ್ಷನ್ ಕಂಟೆಸ್ಟ್ ಮಾಡೋದಿಲ್ಲ, ಇವರು ರಾಜಕೀಯ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಡೀ ರಾಜಕೀಯ ಕಂಟ್ರೋಲ್ ಮಾಡುತ್ತೆ ಅದು. ಆದರೆ ಈ ಕಾಂಗ್ರೆಸ್ಸಿನ ಹೈಕಮಾಂಡ್ ಆಗಲ್ಲ. ಇವರು ನಾಳೆ ಏನಾದರೂ ಬ್ಯಾಕ್ ಟು ಬ್ಯಾಕ್, ಈಗ ರಾಹುಲ್ ಗಾಂಧಿ ಸೋತು ಬಿಟ್ಟಿದ್ರೆ, ಪ್ರಿಯಾಂಕಾ ಗಾಂಧಿ ಸೋತು ಬಿಟ್ಟಿದ್ರೆ ಯಾರು ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ? ಈ ಕಾಂಗ್ರೆಸ್ನವರು ಹೋಗ್ತಾರೆ. ಸೋನಿಯಾ ಗಾಂಧಿ ಅವರಿಗೆ ಈ ಥರದ ಅವಮಾನವನ್ನು ಮಾಡಿ ಕಾಂಗ್ರೆಸ್ ಮಾಡಿದ್ರು. ಅಮರ್ ಅಕ್ಬರ್ ಅಂಟೋನಿ ಅಂತ ಕಾಂಗ್ರೆಸ್ನವರು ತಾನೆ. ಎಕ್ಸಾಕ್ಟ್ಲಿ. ಶರದ್ ಪವಾರು, ಇವರು ಸಂಗಮ, ಮತ್ತೆ ತಾರಿಕ್ ಅನ್ವರ್, ಈ 3 ಜನ ಸೇರ್ಕೊಂಡು ಅವರು ವಿದೇಶಿ ಮಹಿಳೆ ಅಂತೇಳಿ ಪಾರ್ಟಿ ಬಿದ್ದಿಂದ ಪಾರ್ಟಿ ಒಳಗಡೆ ಅವರು ಆ ಥರದೊಂದು ಇದನ್ನ ಏನೋ ಕಾಯನ್ ಮಾಡಿದ್ರು, ಅದು ವಿದೇಶಿ ಮಹಿಳೆ ಅಂತ. ಯಾಕೆಂದ್ರೆ ಅವಾಗ ಕಾಂಗ್ರೆಸ್ ಪವರ್ ಇರಲಿಲ್ಲ. ನೀವು ಹಾಗೆ ಹೇಳಿದ್ರಲ್ಲ, ಸೋನಿಯಾ ಗಾಂಧಿಯ ಏನು ಸ್ಟ್ರೆಂತ್ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆಕೆ ಕಾಮನ್ ಸೆನ್ಸ್ ಅಂತ. ಆಕೆ ಕ್ಯಾಥಲಿಕ್ ಇಂದ ಬಂದು ಕಾಮನ್ ಸೆನ್ಸ್ ಜೊತೆಗೆ ನೋಡಿ, ಈ 3 ಜನನ ನಂತರ ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಅಮ್ಮ ಕ್ಷಮಿಸ್ಬಿಟ್ಟು. ಅದನ್ನ ಹೇಳ್ತಾ ಇರೋದು. ನೀವು ಕ್ರಿಶ್ಚಿಯನ್ರಲ್ಲಿ ನಾವು ಹೇಳಿದ್ರೆ ಬೇರೆ ತಿಳ್ಕೊಳ್ತಾರೆ. ಕ್ರಿಶ್ಚಿಯನ್ರಲ್ಲಿ ಒಂದು ಕ್ಷಮಾ ಗುಣ ಇರುತ್ತೆ. ಅವ್ರು ಯಾವತ್ತು ನಿಮ್ಗೆ ಗೊತ್ತಾ, ಚರ್ಚಿಗೆ ಹೋಗಿ ಅವ್ರು ಮಾಡಿದ ಪಾಪವನ್ನು ಅವ್ರು ನಿವೇದನೆ ಮಾಡ್ಕೊಳ್ತಾರೆ, ಕ್ಷಮಿಸಿಬಿಡಿ ಅಂತ ಕೇಳ್ತಾರೆ. ದಟ್ ಈಸ್ ದಿ ಕಲ್ಚರ್ ಅದು. ಅದರಿಂದ ಆಕೆ ನೋಡಿ, ಎಲ್ಲ ಅವರು ಬಿಟ್ಟು ಹೋದವರನ್ನು, ಅದು ನಿಮ್ಮ ಮಮತಾ ಬ್ಯಾನರ್ಜಿ ಇರ್ಬೋದು, ಎಲ್ಲರ ಜೊತೆ ಸಂಬಂಧ. ಶರದ್ ಪವಾರ್ ಈ ರೀತಿ ಇನ್ಸಲ್ಟ್ ಮಾಡಿದ್ದಾರೆ. ನೀವು ಹೇಳಿದ ಈ ಅಮರ್ ಅಕ್ಬರ್ ಅಂಟೋನಿಗಳು ಈ ರೀತಿ ಇನ್ಸಲ್ಟ್ ಮಾಡಿದ್ದಾರೆ ಅಂದರೆ ಯಾರು ಕೂಡ ಒಂದು ಇವತ್ತು ದ್ವೇಷದ ರಾಜಕಾರಣ ಇದೆ ಅಲ್ವಾ? ಇವತ್ತು ದ್ವೇಷದ ರಾಜಕಾರಣ ಇದೆ. ನಿಜವಾಗಿ ಆಕೆ ದ್ವೇಷದ ರಾಜಕಾರಣ ಅವ್ರ ಲೈಫಲ್ಲಿ ಮಾಡಿರ್ಲಿಕ್ಕಿಲ್ಲ. ಅಂದರೆ ಪಬ್ಲಿಕ್ ಗುಡ್, ಸಾರ್ವಜನಿಕ ಹಿತ ರಕ್ಷಣೆಗಾಗಿ ನಾವು ಇದನ್ನು ಕ್ಷಮಿಸಬೇಕು, ಮುಂದುವರಿಸ್ಕೊಳ್ಬೇಕು ಅಂತ ಎಲ್ಲೂ ಕೂಡ ಆ ದ್ವೇಷದ ಭಾವನೆ ತೋರಿದ್ರು. ದಟ್ ವಾಸ್ ದ ಗುಡ್ ಕ್ವಾಲಿಟಿ ಆಫ್ ದಿ ಸೋನಿಯಾ ಗಾಂಧಿ. ಅದಕ್ಕಾಗಿ ಅದು ಸಾಧ್ಯ ಆಯಿತು ಅಂತ. ಸರ್, ಈಗ ಮನಮೋಹನ್ ಸಿಂಗ್ ಬಗ್ಗೆ ಹೇಳಿ ಸರ್. ಈಗ ನೀವು ತುಂಬ ಬರೆದಿದ್ದೀರಿ, ಹೌದು, ಮತ್ತು ನೀವು ತುಂಬ ಕ್ರಿಟಿಕಾಗಿ ಕೂಡ ಬರೆದಿದ್ದೀರಿ. ಸಾಮಾನ್ಯವಾಗಿ ಏನಿರುತ್ತೆ ಗೊತ್ತಾ, ಯಾರಾದರೂ ಸತ್ತಾಗ ಅವ್ರ ಬಗ್ಗೆ ನಾವು ಸಿಕ್ಕಾಪಟ್ಟೆ ಕರುಣಾಮಯಿಗಳಾಗಿರ್ತೀವಿ. ಅವರ ಇಲ್ಲದೇ ಇರುವಂತಹ ಗುಣಗಳನ್ನೆಲ್ಲ ನಾವೇ ಕಲ್ಪಿಸ್ಕೊಂಡು ಬರೆದು ಎಲ್ಲ ಮಾಡ್ತಿರ್ತೇವೆ. ಬಟ್ ಈ ಸಮಾಜ ದೃಷ್ಟಿಯಿಂದ ಮತ್ತು ಹೊಸ ತಲೆಮಾರಿಗೆ ನಾವು ಏನಾದ್ರು ಒಂದು ಸಂದೇಶ ಕೊಡ್ಬೇಕಲ್ಲ. ಇಂಥ ನಾಯಕ ಇದ್ದರು, ಇವರು ತೀರ್ಕೊಂಡ್ರು, ಅವರು ಇಂಥ ಒಳ್ಳೆ ಕೆಲಸ ಮಾಡಿದರು, ಇಂಥ ಕೆಟ್ಟ ಕೆಲಸ ಮಾಡಿದರು, ಎಲ್ಲವೂ ಕೂಡ ದಾಖಲಾಗಬೇಕು. ಸೊ ಹಾಗಾಗಿ ನಾನು ಪರ್ಟಿಕ್ಯುಲರ್ಲಿ ಆ ಪಾರ್ಟ್ನ ನೀವು ಎಕ್ಸ್ಪ್ಲೇನ್ ಮಾಡಿ. ಏನಂತ ಅಂದರೆ,
ನೀವು ನಿಮ್ಮ ಒಂದು ಬಹಳ ವಿಮರ್ಶಾತ್ಮಕವಾಗಿ ಮನಮೋಹನ್ ಸಿಂಗ್ ಅವರನ್ನು ನೋಡಿದ್ರಲ್ಲ, ಪ್ಲೀಸ್ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ನೋಡಿ, ಯಾವತ್ತೂ ಕೂಡ ನೀವು ಯಾರನ್ನಾದರೂ ಒಂದು ಮೌಲ್ಯಮಾಪನ ಮಾಡುವಾಗ ಇನ್ನೊಬ್ಬರ ಜೊತೆ ಹೋಲಿಸಿ ಮಾಡ್ತೀರಿ, ಆಯಿತಾ? ಈಗಿನ ನರೇಂದ್ರ ಮೋದಿ ಸರ್ಕಾರವನ್ನು ನೋಡಿದರೆ, ನರೇಂದ್ರ ಮೋದಿ ಸರ್ಕಾರ ಮೊದಲು ಬಂದುಬಿಟ್ಟಿದ್ರೆ ನಾನು ಮನಮೋಹನ್ ಸಿಂಗ್ ಬಗ್ಗೆ ಇಷ್ಟು ಕ್ರಿಟಿಕಲ್ ಆಗ್ತಾ ಇರಲಿಲ್ಲ. ಇಟ್ ಈಸ್ ಬೆಟರ್ ಗೌರ್ಮೆಂಟ್ ಅಂತ. ಆದರೆ ಮನಮೋಹನ್ ಸಿಂಗ್ ಸರ್ಕಾರದ ನಂತರ ನಮ್ಮ ನರೇಂದ್ರ ಮೋದಿ ಸರ್ಕಾರ ಏನು ಬಂತು ಅದನ್ನು ನೋಡಿದರೆ ನನಗೆ ಅನಿಸುತ್ತೆ, ನಮ್ಮ ನರೇಂದ್ರ ಮೋದಿ ಅಂತ ಹೇಳ್ತಿದ್ರು, ಅದೇ ನಮ್ಮ ಪ್ರಧಾನಿ ಅವರು, ನಮ್ಮ ಪ್ರಧಾನಿ, ನಮ್ಮ ಪ್ರೀತಿ ದೇವರು. ಪ್ರಧಾನಿ ಅಂತ ಹೇಳಿದ್ರೆ ನಾನು ಇಲ್ಲ ನೋಡ್ರಿ, ನರೇಂದ್ರ ಮೋದಿ ಅವರ ಬಗ್ಗೆ ದಿನೇಶ್ ಅಮೀನ್ ಮಟ್ಟ ಅವ್ರಿಗೆ ಹೊರಗಡೆ ಬೇರೆ ಚಿತ್ರ, ಅದು ಏನಾದರೂ ಮಾಡಲಿ, ಆ ಕಾರಣಕ್ಕೋಸ್ಕರ ಕೇಳ್ತಿದ್ದೀನಿ ಅಷ್ಟೇ. ನಮ್ಮನಿಗೆ ನರೇಂದ್ರ ಮೋದಿ ಅವರು ನನ್ನ ಶತ್ರು ಅಲ್ಲ, ನನ್ನ ಆಕ್ಷೇಪವೂ ಇಲ್ಲ. ಅದನ್ನು ನಾನು ಕ್ಲಾರಿಫೈ ಮಾಡ್ತೇನೆ. ಅದಕ್ಕೆ ನರೇಂದ್ರ ಮೋದಿಯವರು ಆಗಲಿ, ಯಡಿಯೂರಪ್ಪನವರಾಗಲಿ, ವಿಜಯೇಂದ್ರ ಅವರಾಗಲಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಾಗಲಿ ಯಾರೂ ಕೂಡ ನನಗೆ ಶತ್ರುಗಳಲ್ಲ, ನನ್ನ ಸೈದ್ಧಾಂತಿಕ ವಿರೋಧಿಗಳದು, ಆಯಿತಾ? ನಮ್ಮ ಏನಿದ್ರು ಹೋರಾಟ ಸಂಘರ್ಷ ಇರೋದು ಸೈದ್ಧಾಂತಿಕವಾಗಿ, ಅದು ಬಿಟ್ಟು ಅದಕ್ಕಿಂತ ಆಚೆ ಈಚೆ ಏನಿಲ್ಲ. RSS ವಿರುದ್ಧ, ಆಯಿತಾ? ಇದು ಸಂದರ್ಭ. ಅದರಿಂದ ಮನಮೋಹನ್ ಸಿಂಗ್ ಅವರ ಬಗ್ಗೆ ನನಗೆ ಯಾಕೆಂದರೆ, ನಾವು ಯಾವತ್ತೂ ಕೂಡ ಖಾಸಗೀಕರಣಕ್ಕೆ ವಿರುದ್ಧವಿದ್ದವರು, ನಾವು ಅಂಬೇಡ್ಕರನ್ನು ಓದಿ ಬಂದವರು, ಬಂಡವಾಳವಾದ ಮತ್ತು ಬ್ರಾಹ್ಮಣವಾದ ಈ ದೇಶದ ದೊಡ್ಡ ಶತ್ರುಗಳಂತ ಅವ್ರು ಹೇಳಿದ್ದನ್ನು ಬಾಯ್ಪಾಠ ಮಾಡಿಕೊಂಡವರು. ಅದರಿಂದಾಗಿ ಈ ಈಗ ನೋಡಿ, ಆ ಕಾಲದಲ್ಲಿ ನಮ್ಮ ಸನ್ಮಾನ್ಯ ದೇವೇಗೌಡರು ಇದರ ವಿರುದ್ಧ ಎಲ್ಲ ಚಳವಳಿ ಮಾಡಿದರು. ಆಗ ಕರ್ನಾಟಕ ವಿಕಾಸ ಪಕ್ಷನ ಏನೋ ಒಂದು ಮಾಡಿ ಈ ಗ್ಲೋಬಲೈಜೇಷನ್ ಬಗ್ಗೆ, ಆಮೇಲೆ ಪ್ರೈವೇಟೈಜೇಷನ್ ಬಗ್ಗೆ ಚಳವಳಿಗಳು ನಡೀತಾ ಇತ್ತು. ನಾವು ಅಂದರೆ ಎಲ್ಲವೂ ಕೂಡ ನೋಡಿ, ನವರತ್ನ ಆಯಿಲ್ ಕಂಪನಿಗಳ ಸರ್, ನಾನು ಭಾಳ ನೋಡಿ, ನೀವು ತುಂಬಾ ಅಕಾಡೆಮಿಕ್ ಆಗಿ ಮಾತಾಡೋ ರೀತಿ ಮಾತಾಡ್ತಿದ್ರಿ. ನಮ್ಮ ಆಡಿಯನ್ಸ್, ಪ್ರತಿಧ್ವನಿ ವೀಕ್ಷಕರಲ್ಲಿ ಎಲ್ಲರೂ ಬುದ್ಧಿವಂತರು, ಅಂದ್ರೆ ಮೀನ್ಸ್ ಮೇಧಾವಿಗಳಿಲ್ಲ, ಜನಸಾಮಾನ್ಯ, ನಾವೆಲ್ಲ ಕಾಮನ್, ಇದು ಜನರ ಪ್ರತಿನಿಧಿ. ಓಕೆ, ಸೊ ಹಂಗಾಗಿ ನಾನು ಸಿಂಪಲ್ ಆಗಿ ಹೇಳಲಿಕ್ಕೆ ಅದು ನೀವು ಹೋಗ್ತೇನೆ. ನನ್ನ ಜನರನ್ನು ಬುದ್ಧಿವಂತರನ್ನಾಗಿ ಮಾಡಬೇಕಾಗಿದ್ದು ಕರ್ತವ್ಯ ಕೂಡ ಮಾಧ್ಯಮದ ಮೇಲೆ ಇದೆ. ನೀವು ಅವರನ್ನು ಯಾಕೆ ಅಂಡರ್ ಎಸ್ಟಿಮೇಟ್ ಮಾಡ್ತೀರಿ? ಅಂಡರ್ ಎಸ್ಟಿಮೇಟ್ ಮಾಡ್ತಿಲ್ಲ. ಮತ್ತೆ ನಾವು ಅವರಿಗೆ ಸತ್ಯವನ್ನು ತಿಳಿಸಿ ಅವರನ್ನು ಬುದ್ಧಿವಂತರನ್ನಾಗಿ ಮಾಡಬೇಕು. ನೀವು ಕೇಳಿದ ಪ್ರಶ್ನೆ ಐ ವಾಸ್ ವೆರಿ ವೆರಿ ಕ್ರಿಟಿಕಲ್, ಅದು ದಟ್ ಐ ಎಗ್ರಿ. ಒಬ್ಬ ಪತ್ರಕರ್ತ ಇರಬೇಕಾಗಿರೋದೇ ಹಾಗೆ ಅಂತ ನಾನು ತಿಳ್ಕೊಂಡವನು. ಪತ್ರಕರ್ತನಾಗಿ ಸಕ್ರಿಯವಾಗಿ ಇದ್ದ ದಿನ ನಾನು ಒಂದು ವಿರೋಧ ಪಕ್ಷದ ರೀತಿಯಲ್ಲೇ ಕೆಲಸ ಮಾಡಿದವನು. ಅದರಿಂದ ಐ ವಾಸ್ ವೆರಿ ವೆರಿ ಕ್ರಿಟಿಕಲ್. ಅದನ್ನೇ ಈಗ ಅಂದ್ರೆ ಈ ತಲೆಮಾರಿನಲ್ಲಿ ಹೆಂಗಿದ್ರು, ಏನಾಯ್ತು, ಯಾಕಂದ್ರೆ ನೀವು ಹಂಗ್ ನೋಡಿದ್ರಲ್ಲ, ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಅದನ್ನ ಹೇಳ್ತಾ ಇರೋದು ನಾನು. ಆಗ ಈಗ ಮನಮೋಹನ್ ಸಿಂಗ್ ಅವರ ಇಕಾನಮಿ ಪಾಲಿಸಿ, ನಾನು ಓಪನ್ ಆಗಿ ಹೇಳ್ತೇನೆ, ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಭಿಮಾನಿ ಅಲ್ಲ, ಆಯ್ತಾ? ನಾನು ಅದನ್ನು ನನ್ನ ಮೊನ್ನೆ ಬರೆದಾಗಲೂ ಹೇಳಿದ್ದೆ. ನಾನು ಆಕ್ಚುಲಿ ನಾನು ಮೊನ್ನೆ ಫೇಸ್ಬುಕ್ಕಲ್ಲಿ ಬರೆದಿದ್ದೆ, ಯಾವ ಪೊಲಿಟಿಷಿಯನ್ನು ಕೂಡ ನನಗೆ ನೋಡಬೇಕು, ಮಾತಾಡಿಸ್ಬೇಕು ಅಂತ ನನಗೆ ಅಂಥದ್ದೊಂದು ಕ್ರೇಜ್ ಇಲ್ಲ. ಅದು ಯಾಕೆ ಗೊತ್ತಿಲ್ಲ, ಅದು ಮೋಸ್ಟ್ಲಿ ನನ್ನ ದೌರ್ಬಲ್ಯ ಇರಬೇಕು. ಯಾಕಂದರೆ ಮನುಷ್ಯನ ಕ್ರೇಜ್ ಇರಬೇಕು. ನಾನು ಇಲ್ಲಿವರೆಗೆ ಭಾಳ ಒಂದು ಅಚ್ಚರಿಯಿಂದ ಹೋಗಿ ಭೇಟಿ ಮಾಡಿ ಮಾತಾಡಿಸ್ಲೇಬೇಕು ಅಂತ ನಾನು ಫಿಲಮ್ ಬಿಟ್ ಮಾಡ್ತಿದ್ದೆ. ಆಗಲೂ ನನಗೆ ಯಾರು ವಿಷ್ಣುವರ್ಧನ್ ಬರ್ತಾನೆ, ಸುದೀಪ್ ಬರ್ತಾನೆ ಅಂದರೆ ಸಿಂಗಲ್ ಯಾಕೆ ಮಾತಾಡ್ತಿದ್ದೀವಿ ಅಂದರೆ ನಮ್ಗೆ ಹಂಗೆ ಅನ್ನಿಸ್ತಿರ್ಲಿಲ್ಲ. ಒಂದ್ಸಲ ನಾನು ಡೆಲ್ಲಿ ಇದ್ದಾಗ ದೇವರೂರು ಮಹಾದೇವ ಬಂದಿದ್ದರು. ನಾನು ಅಷ್ಟು ವರ್ಷ ಕರ್ನಾಟಕದಲ್ಲಿದ್ದರೂ ದೇವರೂರು ಮಹಾದೇವ್ರನ್ನ ಭೇಟಿ ಮಾಡಿರಲಿಲ್ಲ. ಮುಖತಃ ಓದಿದ್ದೆ, ನಾನು ಒಡಲ ಓದಿದ್ದೀನಿ, ಎದಗಿದ್ದ ಅಕ್ಷರ ಓದಿದ್ದೀನಿ, ಕುಸುಮಬಾಲೆ, ಬಟ್ ಮಹಾದೇವ್ರ ಜನ ನಾನು ನೋಡೇ ಇರಲಿಲ್ಲ. ಒಂದ್ಸಲ ಭಾಷಣ ಕೇಳಿದ್ದೆ, ಅಂದರೆ ದೂರದಲ್ಲಿ ನಿಂತ್ಕೊಂಡು ಹಂಗೆ ಆ ಥರದ್ದು ಬಿಟ್ಟರೆ ಅವ್ರ ಜೊತೆ ಹಿಂಗೆ ಮಾತಾಡಿ ಇರಲಿಲ್ಲ. ಬಟ್ ನನಗೆ ಅವಾಗ ದೇವರೂರು ಮಹಾದೇವ್ರ ಜೊತೆ ನೋಡ್ಬೇಕು ಅನ್ನಿಸ್ತು. ಅವ್ರು ಕರ್ನಾಟಕ ಬರ್ತಾರೆ ಅಂತ ಗೊತ್ತಾಯಿತು, ಬಂದಿದ್ದೆ. ಹಂಗೆ ಬಿಟ್ಟರೆ ಅದಾದಮೇಲೆ ಮನಮೋಹನ್ ಸಿಂಗ್ ಅವ್ರನ್ನ ನೋಡಬೇಕು, ಹೋಗ್ಬೇಕು ಅಂತ ಅನಿಸಿತ್ತು. ಹೋಗಿದ್ದೆ. ಅಷ್ಟೊತ್ತಿಗೆ ಆಲ್ರೆಡಿ ಭಾಳ ಹಣ್ಣಾಗ್ಬಿಟ್ಟಿದ್ರು. ಸೊ ಅಂತ ಅಂದರೆ ನೀವು ಹೇಳಿದ್ರಲ್ಲ ನನ್ನ ಅಭಿಮಾನಿ ಅಲ್ಲ ಅಂತ, ಬಟ್ ಯಾಕೋ ನನಗೆ ಹಂಗೆ ಅನಿಸಿತ್ತು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ. ಮನಮೋಹನ್ ಸಿಂಗ್ ಅವ್ರ ಜೊತೆ ನಾನು 2 ಫಾರಿನ್ ಟೂರ್ ಮಾಡಿದ್ದೇನೆ, ಆಯಿತಾ? ಒಂದು ಸೌತ್ ಕೊರಿಯಾ, ಇನ್ನೊಂದು ಯಮನ್, ಕುವೈಟ್, ಈ ಕಂಟ್ರೀಸ್ಗೆ 2 ಸಾರಿ ಹೋಗಿದ್ದೇನೆ ನಾನು. ಆಗ ಒಂದು ಸಂಪ್ರದಾಯ ಇತ್ತು, ಅಂದರೆ ಜರ್ನಲಿಸ್ಟ್ಗಳು ಕರ್ಕೊಂಡು ಹೋಗ್ತಾರೆ. ಒಂದು ಬ್ಯಾಚಲ್ಲಿ 50-60 ಮಂದಿ ಹೋಗ್ತಾಯಿದ್ರು. ಮನಮೋಹನ್ ಸಿಂಗ್ ಹೋಗುವಾಗ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ರು. ಆ ಫೋಟೋಗಳೆಲ್ಲ ನನ್ನ ಇದರಲ್ಲಿ ಇದ್ದದ್ದೆಲ್ಲ ಹೋಗ್ಬಿಡ್ತು. ಈಗ ನೆನಕಿ ನೋಡೋದು ಅಂದರೆ ನೀವು ಇವತ್ತಿನ ಪ್ರಧಾನಿಯನ್ನು ಆ ಚಿತ್ರದಲ್ಲಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇರಲಿಲ್ಲ. ಮನಮೋಹನ್ ಸಿಂಗ್ ಕೂತಿದ್ದಾರೆ, ಎಲ್ಲ ನಿಮ್ಮ ಚಾನಲ್ಗಳು ಅವರು ಇವರು ಮೈಕ್ ಇಟ್ಕೊಂಡು ಅವರ ಸುತ್ತ ಇರ್ತಾರೆ.
ಹೋಗುವಾಗ ಬರುವಾಗ 2 ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ರು. ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜರ್ನಲಿಸ್ಟ್ಗಳನ್ನು ಚೆನ್ನಾಗಿ ಕುಡಿಯುವವರಿಗೆ ತಿನ್ನುವವರಿಗೆ ಎಲ್ಲ ಕೊಟ್ಟು ಚೆನ್ನಾಗಿ ಸಾಕಿ ಹೋಗುವಾಗಲೂ ಒಂದೊಂದು ಬಾಟ್ಲಿ ಕೊಟ್ಟು ಕಳಿಸ್ತಾಯಿದ್ರು. ಆ ಕಾಲ ಆಗಿತ್ತು ಆಯಿತಾ. ನಾವು ಅಲ್ಲಿ ಉಳ್ಕೊಳ್ಳುವ ಇದನ್ನು ಕಂಪನಿಯನ್ನು ನೋಡ್ಕೊಳ್ಬೇಕು, ಆಮೇಲೆ ಊಟ ತಿಂಡಿ ಎಲ್ಲ ಅವರೇ ಕೊಡುವವರು. ಆ ರೀತಿಯ ಒಂದು ಒಡನಾಟ ಮನಮೋಹನ್ ಸಿಂಗ್ ಅವರಲ್ಲಿತ್ತು. ಆಮೇಲೆ ನೀವು ಹೇಳಿದ ಪಾಯಿಂಟಿಗೆ ಬರ್ತೇನೆ. ನಾನು ಐ ವಾಸ್ ವೆರಿ ಕ್ರಿಟಿಕಲ್ ಅಂದರೆ ಒಂದು ನಾನು ಭಾಳ ಕ್ರಿಟಿಸೈಸ್ ಮಾಡಿದ್ದು ಒಂದು ಹೇಳ್ತೇನೆ. ಒಂದು ಪರಮಾಣು ಸಹಕಾರ ಒಪ್ಪಂದ ಮಾಡುವಾಗ ಅಷ್ಟು ಹಠಮಾರಿಯಾಗಿ ಜಿದ್ದಿಯಲ್ಲಿದ್ದ ಮನಮೋಹನ್ ಸಿಂಗ್ 2G ಸ್ಕ್ಯಾಮ್ನಂತ ಬಂದಾಗ DMKಗೆ ಯಾಕೆ ಈಲ್ಡ್ ಆದರು ಎನ್ನುವುದು ಆ ಫೈಲಿಗೆ ಅವರ ನೋಟಿಂಗ್ ಇದೆ, ಸಿಗ್ನೇಚರ್ ಇದೆ. ನೀಲ್ಲ ಅವ್ರಿಗೆ ಗೊತ್ತಿದೆ ಇದು ಕರಪ್ಷನ್ ಅಂತ. ಸರ್ಕಾರ ಹೋದರೆ ಹೋಗಲಿ, ನಾನು ಇದಕ್ಕೆ ಸೈನ್ ಹಾಕೋದಿಲ್ಲ, ಇಲ್ಲದ್ರೆ ಅದನ್ನು ವಿರೋಧಿಸ್ತೇನೆ ಅಂತ ಅವ್ರು ಎಲ್ಲೂ ದಾಖಲಿಸಿಲ್ಲ. ಅವ್ರು ಈಲ್ಡ್ ಆದರು. ನಾನು ಹೇಳ್ತಾ ಇರೋದು ಅಲ್ಲಿ ಇದ್ದಾಗ ಅಷ್ಟು ಜಿದ್ದಿಯಾಗಿದ್ದ ಹಠಮಾರಿಯಾಗಿದ್ದ ಮನಮೋಹನ್ ಸಿಂಗ್ ಇಲ್ಲಿ ಯಾಕೆ ಸಡಿಲು ಬಿಟ್ಟರು ಎನ್ನುವುದು ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ನನಗೆ ಮನಮೋಹನ್ ಸಿಂಗ್ ಇದ್ದರೆ ಅವ್ರ ಹತ್ರ ಹೋಗಿ ಕೇಳ್ಬೋದಿತ್ತು ಯಾಕೆ ಹೀಗೆ ಮಾಡಿದ್ದೀರಿ ಅಂತ. ಅದಕ್ಕೆ ಇವತ್ತಿಗೂ ಆನ್ಸರ್ ಇಲ್ಲ. ಅಂಥ ಸಂದರ್ಭ ಬಂದಾಗ ನಾನು ಟೀಕೆ ಮಾಡಿದ್ದೇನೆ. ಮತ್ತು ನೀವು ಈಗ ನವರತ್ನ ಪೆಟ್ರೋಲ್ ಸಂಸ್ಥೆಗಳೇನಿದೆ ಅದು ಭಾಳ ಪ್ರಾಫಿಟ್ ಮಾಡ್ತಾಯಿದ್ರು. ಅದನ್ನು ಕೂಡ ನೋಡಿ. ಇನ್ನೊಂದು ನಾವು ಮಾಡಬೇಕು, ಈ UPA ಸರ್ಕಾರ ಇದೆಯಲ್ಲ ಅದಕ್ಕೆ ಭಾಳ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇತ್ತು ರೀ. ಈಗ ಇಡೀ ಕಾಮನ್ ಮಿನಿಮಮ್ ಪ್ರೋಗ್ರಾಮನ್ನು ಮಾಡಿದ್ದ್ಯಾರು? ನಿಮ್ಮ ಸೀತಾರಾಮ್ ಯೆಚೂರಿ ಆಯಿತಾ. ನಾನು ಇದನ್ನು ಬರೆದಿದ್ದೇನೆ. ಸೀತಾರಾಮ್ ಯೆಚೂರಿ ಫಸ್ಟಲ್ಲಿ ಎಡಪಕ್ಷಗಳು UPAನಲ್ಲಿ ಇಲ್ಲದೇ ಇದ್ದಿದ್ದರೆ ನಿಮ್ಮ ಇನ್ಶೂರೆನ್ಸ್ ಕಂಪನಿಗಳು ಇವತ್ತು ಪ್ರೈವೇಟೈಸೇಷನ್ ಆಗ್ತಾಯಿತ್ತು. ಅದು ಪ್ರಪೋಸಲ್ ಇತ್ತು, ನೀವು ನೋಡಿ ತೆಗೆದು. ಲೆಫ್ಟ್ ಪಾರ್ಟಿಗಳು ಅದನ್ನು ವಿರೋಧ ಮಾಡಿದರು. ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನೇ ವಿರೋಧ ಮಾಡಿದ್ರಲ್ಲ ಅವರು ಹಿಂದೆ. ಇದು ಸಪೋರ್ಟ್ ಮಾಡಿದರು. ಬ್ಯಾಂಕ್ಗಳನ್ನು ಮತ್ತೆ ಪ್ರೈವೇಟೈಸೇಷನ್ ಮಾಡಲಿಕ್ಕೂ ಕೂಡ ಮತ್ತು ಇನ್ಶೂರೆನ್ಸ್ ಕಂಪನಿಗಳನ್ನು ಮತ್ತೆ ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಮೂವ್ ಮಾಡಿದರು. ಅದು ಲೆಫ್ಟ್ ಪಾರ್ಟಿಗಳಿಂದಾಗಿ ಉಳಿದಿದ್ದೆ. ಇವತ್ತು ಉಳಿದದ್ದು ಏನೇ ಲೆಫ್ಟ್ ಪಾರ್ಟಿಯ ಪ್ರಾಬ್ಲಮ್ ಇರಲಿ, ಇವತ್ತು ಬ್ಯಾಂಕ್ಗಳು ಮತ್ತು ಇನ್ಶೂರೆನ್ಸ್ ಕಂಪನಿಗಳು ಉಳಿದಿದ್ದರೆ ಬಿಕಾಸ್ ಆಫ್ ದಿ ಎಡಪಕ್ಷಗಳ ವಿರೋಧದಿಂದಾಗಿ ಉಳಿದಿದೆ. ಇಷ್ಟೆಲ್ಲ ಮಾತಾಡಿದ್ದೀನಿ, ಲೆಫ್ಟ್ ಪಾರ್ಟಿಗಳ ಬಗ್ಗೆ ಭಾಳ ಮುಕ್ತ ಕಂಠದಿಂದ ಶ್ಲಾಘಿಸ್ತಿರೋದು ನೀವು. ಅಲ್ಲಲ್ಲ, ಎಡಪಕ್ಷಗಳ ಕಾರಣದಿಂದಾಗಿ ಹೌದು ಅದು ಉಳಿದಿದೆ. ಆದರೆ ಇಂಥ ಸಂದರ್ಭದಲ್ಲಿ ಐ ವಾಸ್ ವೆರಿ ಕ್ರಿಟಿಕಲ್. ನಾನು ಅದನ್ನು ಕ್ರಿಟಿಕಲ್ ಮಾಡಿದ್ದೇನೆ. ಮತ್ತು ನಾನು ಈ ಕ್ರೆಡಿಟ್ ಕೊಡುವಾಗಲೂ ನಾನು ಬರೆದಿದ್ದೆ. ಈಗ ನೀವು ಇವತ್ತೆಲ್ಲ ರೈಟ್ ಟು ಇನ್ಫಾರ್ಮೇಷನ್ನು, ಭಾರತ ಭದ್ರತೆ ಇದೆಲ್ಲ ಮನಮೋಹನ್ ಸಿಂಗ್ ಕಟ್ತಾರೆ. ಅದು ಸೋನಿಯಾ ಗಾಂಧಿ ಮತ್ತು ಆ ನ್ಯಾಷನಲ್ ಅಡ್ವೈಸರ್ ಅರುಣ್ ರಾಯ್ ಇದ್ದರು, ಮತ್ತೊಬ್ಬರು ಎಲ್ಲ ಇದ್ರಲ್ಲ, ಅವರು ಆಗದೇ ಇದ್ದರೆ ಬಹುಶಃ ಮನಮೋಹನ್ ಸಿಂಗ್ ಒಪ್ತಾರ ಇರಲಿಲ್ಲವಂಥದ್ದಿದೆ. ನೀವೇ ಹೇಳಿದಿರಿ. ಮತ್ತೆ ನೀವು ಸ್ವಲ್ಪ ಸೋನಿಯಾ ಸಿಂಪತೈಸರ್. ಅದು ಸೋನಿಯಾ ಸಿಂಪತೈಸರ್ ನಾನು. ಆದರೆ ಒಂದು ಕಾಮನ್ ಸೆನ್ಸ್ ಅದು ಯಾಕೆ ನೋಡಿ. ನಾನು ಅದನ್ನು ಹೇಳಿದ್ದೇನೆ. ನಾನು ಇಲ್ಲಿಯವರೆಗೆ ಸೋನಿಯಾ ಗಾಂಧಿ ವಿರುದ್ಧ ಒಂದು ಅಕ್ಷರ ಬರೋದಿಲ್ಲ. ಬರಬೇಕಾದ ಅಗತ್ಯ ನನಗೆ ಯಾವತ್ತೂ ಕಾಣಲಿಲ್ಲ ಅದು ಇವತ್ತು. ಅದರಿಂದ ಮನಮೋಹನ್ ಸಿಂಗ್ನ ಸಕ್ಸಸ್ಸಲ್ಲಿ ಭಾಳ ಮಂದಿ ಸೋನಿಯಾ ಗಾಂಧಿಯ ಪಾತ್ರವನ್ನು ಗುರುತಿಸ್ತಾ ಇಲ್ಲ. ಇದು ಭಾಳ ದೊಡ್ಡ ಅನ್ಯಾಯ ನನ್ನ ಪ್ರಕಾರ. ಅದು ಈಗ ಎಲ್ಲರೂ ಈಗ ಅಂಬೇಡ್ಕರನ್ನು ಅಪ್ರೋಪ್ರಿಯೇಟ್ ಮಾಡಿದಾಗೆ ಪಟೇಲ್ರನ್ನು ಪರ್ಟಿಕ್ಯುಲರ್ಲಿ ಈ ಆಂಗಲ್ ಮನಮೋಹನ್ ಸಿಂಗ್ ಅವರ ಯಶಸ್ಸಿನಲ್ಲಿ ಸೋನಿಯಾ ಗಾಂಧಿ ಖಂಡಿತ ಅದು ಬರಬೇಕು. ಈಗ ಏನಾಗಿದೆ ಅಂದರೆ, ಈಗ ಒಂದಷ್ಟು ದಿನ ಹೋದರೆ ಈಗ ಪಟೇಲ್ರನ್ನು ಅಪ್ರೋಪ್ರಿಯೇಟ್ ಮಾಡಿಕೊಂಡ್ರು ಆಯಿತಾ, ನರಸಿಂಹರಾವ್ನ ಅಪ್ರೋಪ್ರಿಯೇಟ್ ಮಾಡಿಕೊಂಡ್ರು, ಅಂಬೇಡ್ಕರನ್ನು ಅಂದರೆ ಕಾಂಗ್ರೆಸ್ಸಿನ ಜೊತೆ ಕೆಲವರಿಗೆ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೋ ಅವರನ್ನೆಲ್ಲ ಅಂಬೇಡ್ಕರ್ನ ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳೋದು ಎಕ್ಸ್ಪೋಸ್ ಆದ್ರೆ ಈಗ ಅಲ್ಲಲ್ಲ, ಅದೇ ಇವರನ್ನು ಮಾಡಿದ್ರು ಎಕ್ಸ್ಪೋಸ್ ಆಗ್ತಾರೆ. ಯಾಕೆಂದರೆ ನೀವು ಡಿಮಾನಿಟೈಸೇಷನ್ ಆದಾಗ ಅದು ಏನು ಮನಮೋಹನ್ ಸಿಂಗ್ ರಿಯಾಕ್ಟ್ ಮಾಡಿದ್ದಾರೆ. ಆಮೇಲೆ ಮನಮೋಹನ್ ಸಿಂಗ್ ಕಂಟಿನ್ಯೂಸ್ ಆಗಿ ನರೇಂದ್ರ ಮೋದಿಗೆ ಲೆಟ್ರ್ ಬರೆದಿದ್ರು. ಅದೆಲ್ಲ ಹೊರಗಡೆ ಬಂದರೆ ಇದೆಯಲ್ಲ, ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಹೆಸರೆತ್ತಲಿಕ್ಕಿಲ್ಲ. ಅದೆಲ್ಲ ಇದೆ ನೋಡಿ. ಈ ವಾಸ್ ವೆರಿ ಕಮಿಟೆಡ್. ಅವರು ಹೇಳಿದ್ರಲ್ಲ, ಈ ದೇಶದ ಸಂಪತ್ತಿನ ಮೊದಲ ಅವಕಾಶ ಮುಸ್ಲಿಮರಿಗೆ ಅಲ್ಪಸಂಖ್ಯಾತರಿಗೆ ಸಿಗಬೇಕಂತ ಹೇಳಿದ್ದು ಅವರೇ. ಅದನ್ನು ಇವರು ಅಪೋಸ್ ಮಾಡಿದರು. ಅದರಿಂದ ಅವರೊಂದು ಮೈನಾರಿಟಿ ಕಮ್ಯುನಿಟಿಗೆ ಸೇರಿದವರು, ಸಿಖ್ ಕಮ್ಯುನಿಟಿಯವರು. ಅವರಿಗೆ ಈ ಮೈನಾರಿಟಿಗಳ ಮೇಲೆ ಆಗ ದಾಳಿಯ ಬಗ್ಗೆ ಅವರಿಗೆ ನೋವಿತ್ತು. ರಾಜ್ದೀಪ್ ಸರ್ದೇಸಾಯಿ ಮೊನ್ನೆ ಎಲ್ಲ ಹೇಳ್ತಾ ಇದ್ರು. ಅವರು ಕೊನೆಯ ದಿನಗಳಲ್ಲಿ ಅವರ ಇಂಟರ್ವ್ಯೂನಲ್ಲಿ ಅದನ್ನು ಹೇಳ್ತಾ ಇದ್ರಂತೆ. ಅವರು ಈ ರೀತಿ ದೇಶದಲ್ಲಿ ಆಗ್ತಾ ಇರೋ ಬಗ್ಗೆ ಈ ವಾಸ್ ವೆರಿ ವರೀಡ್ ಅಂತ. ಇದರ ಬಗ್ಗೆ ದೇಶದಲ್ಲಿ ಏನು ನಡೀತಾ ಇದೆ, ಅವರು ಒಂದು ಅವಿಭಜಿತ ಪಾಕಿಸ್ತಾನದಲ್ಲಿ ಇದ್ದವರು. ಸರ್ ಪಾಪ ಅವರು ಲಾಸ್ಟ್ವರೆಗೂ ಅವರ ಊರಿಗೆ ಹೋಗಕ್ಕಾಗಲಿಲ್ಲ ಬಿಕಾಸ್ ಆಫ್ ಈ ಅಂದರೆ ಎಕ್ಸಾಕ್ಟ್ಲಿ ಅವರಿಗೆ ಅದೆಲ್ಲ ಒಳಗಡೆ ಹರ್ಟ್ ಆಗ್ತಾ ಇತ್ತು ಅವ್ರಿಗೆ. ಅದರಿಂದ ಭಾಳ ಸುಲಭ ಇಲ್ಲ ಇವರನ್ನು ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳೋದು ಮನಮೋಹನ್ ಸಿಂಗ್ ಅವರನ್ನು. ಏನಂದರೆ ನೋಡಿ, ಇಂಡಿಯಾದಲ್ಲಿ ರೈಟ್ ಅಂದರೆ ಏನು ಗೊತ್ತಾ,
ಕಮ್ಯುನಲಿಸಮ್ ಆಗಿದೆ. ರೈಟ್ ಎನ್ನುವುದು ಇಕಾನಮಿ ಪಾಲಿಸಿಯಾಗಿ ಬಂದಿಲ್ಲ. ರೈಟು ಕಾಂಗ್ರೆಸ್ಸೂ ರೈಟಲ್ಲಿ ಇದೆ ಇಕಾನಮಿ ಪಾಲಿಸಿ ಪ್ರಕಾರ, ಬಿ ಜೆ ಪಿನಲ್ಲಿದೆ. ಸೊ ಅದರ ಬಗ್ಗೆ ಮನಮೋಹನ್ ಸಿಂಗ್ನ ಆ ಇಕಾನಮಿ ಪಾಲಿಸಿ ನೋಡಿ, ಮನಮೋಹನ್ ಸಿಂಗ್ ಇದೆಲ್ಲ ಬಂದಾಗ ನೀವು ತೆಗೆದು ನೋಡಿ, ಸ್ವದೇಶಿ ಜಾಗರಣ ಮಂಚ ಇದನ್ನೆಲ್ಲ ವಿರೋಧ ಮಾಡಿದ್ದಾಗ ಆಯಿತಾ, ಪ್ರೈವೇಟೈಸೇಷನ್ ವಿರೋಧ ಮಾಡ್ತು. ನಿಮಗೆ ಗೊತ್ತಿರಬೇಕು ವಾಜಪೇಯಿ ಮಾಡಿದ್ರಲ್ಲ, ವಾಜಪೇಯಿ ಗೌರ್ಮೆಂಟಲ್ಲಿ ಜಾರ್ಜ್ ಫೆರ್ನಾಂಡಿಸನ್ ಕ್ಯಾಬಿನೆಟಿಂದ ತೆಗೆದುಕೊಳ್ಳಿ ಅವ್ರು ಸೀದಾ ಹೋಗಿ ಸ್ವದೇಶಿ ಜಾಗರಣ ಮಂಚದ ಸೇರಿ ಸರ್ಕಾರದ ವಿರುದ್ಧನೇ ಶುರು ಮಾಡಿದರು. ವಾಜಪೇಯಿ ಇವನನ್ನು ಹೊರಗಿಟ್ಟರೆ ಇನ್ನು ಕಷ್ಟ ಅಂತ ತಗೊಂಡು ಕ್ಯಾಬಿನೆಟ್ಗೆ ಹಾಕ್ಕೊಂಡ್ಬಿಟ್ರು. ಆದರೆ ಇವತ್ತು ನೋಡಿ ಸ್ವದೇಶಿ ಜಾಗರಣ ಮಂಚದವರು ಇವರು ಏನು ವಾಜಪೇಯಿ ನಂತರ ಈಗ ಮೋದಿ ಸರ್ಕಾರ ಬಂದು ಏನು ಪ್ರೈವೇಟ್ ಅದರ ಬಗ್ಗೆ ಇವತ್ತಿಗೆ ಯಾರೂ ಮಾತಾಡ್ತಾ ಇಲ್ಲ. ಅದರಿಂದ ಇದು ನಡೆದಿದೆ. ಆ ಸಂದರ್ಭದಲ್ಲಿ ಅದಕ್ಕಾಗಿ ನಾನು ಫಸ್ಟ್ ನನಗೆ ಮನಮೋಹನ್ ಸಿಂಗ್ ಬಗ್ಗೆ ಮೊನ್ನೆ ಯಾರು ಬರೀಲಿಕ್ಕೆ ಕೇಳಿದಾಗ ನನಗೆ ಬರೀಲಿಕ್ಕೇ ಆಗಲಿಲ್ಲ. ಯಾಕಂದರೆ ಐ ವಾಸ್ ವೆರಿ ವೆರಿ ಕ್ರಿಟಿಕಲ್ ಇದೆಲ್ಲ ನೋಡ್ತಾ ಇದ್ದರೆ. ಆದರೆ ಸ್ವಲ್ಪ ಈಗ ನೀವು ಈಗಿನ ಮೋದಿ ಸರ್ಕಾರ ಕಂಪೇರ್ ಮಾಡಿ ನೋಡಿದರೆ ಪರವಾಗಿಲ್ಲ ಅಂತ ಅವರು ಅನ್ನಿಸ್ತು. ಯಾಕೆಂದರೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು ಹೊಸ ಆರ್ಥಿಕ ನೀತಿ ಏನು ಮಾಡಿದ್ದಾರೆ, ಅದರ ನಂತರ ಪ್ರೈಮ್ ಮಿನಿಸ್ಟರ್ ಆಗಿ ಈ ನರೇಗಾ, ರೈಟ್ ಟು ಫುಡ್ಡು, ರೈತರ ಸಾಲ ಮನ್ನಾ ಇದೆಯಲ್ಲ, ಇದು ಭಾಳ ದೊಡ್ಡ ಇಂಪ್ಯಾಕ್ಟ್ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಬಡವರ ಮೇಲೆ ಆಗಿದೆ. ಇವತ್ತಿನ ಇಕಾನಮಿಕ್ ಗ್ರೋತಲ್ಲಿ ನೋಡಿ, ಕೃಷಿ ಕ್ಷೇತ್ರ 60% ಜನರಿಗೆ ಉದ್ಯೋಗ ಕೊಡುತ್ತೆ. ಇವತ್ತಿಗೂ ಅವ್ರ ಬೆಂಬಲ ಬೆಲೆದ ಬಗ್ಗೆ ಮಾತಾಡಿದ್ದಾರೆ ಆ ಕಾಲದಲ್ಲಿ. ಅದರ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಾ ಇಲ್ಲ. ಅದು ಚರ್ಚೆ ಆದರೆ ಮನಮೋಹನ್ ಸಿಂಗ್ಗೆ ನಿಜವಾದ ನ್ಯಾಯವನ್ನು ಕೊಟ್ಟಾಗ ಆಗುತ್ತೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ದಿನೇಶ್ ಅಮೀನ್ಮಠ್ ಅವರು ಮನಮೋಹನ್ ಸಿಂಗ್ ಅವರು ಅವರ ಆರ್ಥಿಕ ನೀತಿಗಳು ದೇಶದ ಮಧ್ಯಮ ವರ್ಗಕ್ಕೆ, ಬಡ ವರ್ಗಕ್ಕೆ, ಇಂಡಿಯಾಕ್ಕೆ, ಭಾರತಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಭಾಳ ಸುದೀರ್ಘವಾಗಿ ಮಾತಾಡಿದ್ದಾರೆ. ದಯವಿಟ್ಟು ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್, ಈ ಥರ ಭಾಳ ಮುಕ್ತವಾಗಿ ಏನೋ ಚರ್ಚೆ ಮಾಡಬೇಕು ಅಂತಂದರೆ ಅದು ಇವತ್ತಿನ ಮಟ್ಟಿಗೆ ಸ್ವತಂತ್ರ ಮಾಧ್ಯಮಗಳಿಂದ ಮಾತ್ರ ಸಾಧ್ಯ. ಆ ಕಾರಣಕ್ಕೋಸ್ಕರ ಪ್ರತಿಧ್ವನಿ ಅಂತ ಮೊದಲನೇದಾಗಿ ಪ್ರತಿಧ್ವನಿಯನ್ನು ಬೆಂಬಲಿಸಿ, ಜೊತೆಗೆ ಈ ರೀತಿ ಸ್ವತಂತ್ರವಾಗಿ ಮುಕ್ತವಾಗಿ ಕೆಲಸ ಮಾಡುವಂಥ ಎಲ್ಲರನ್ನ ಬೆಂಬಲಿಸಿ. ಆ ಕಾರಣಕ್ಕೋಸ್ಕರ ಪ್ರತಿಧ್ವನಿ ಯೂಟ್ಯೂಬ್ ಚಾನಲನ್ನು, ಪ್ರತಿಧ್ವನಿ ಇನ್ಸ್ಟಾಗ್ರಾಮ್ ಪೇಜನ್ನು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.